Hi everyone, this is Anusha and welcome to my channel. Wednesday and I'm super duper fresh, ready. Mane clean ಮಾಡಿದ್ದೀನಿ, everything is done. I'm like so pumped, all that. Why? Because I'm going to do my bride. So bride, non-bride ಎರಡಿದೆ ಇವಾಗ. So I'm already ready. ವೆನ್ಯೂ ಹತ್ರ 3 o'clock ಇದ್ರೆ ಸಾಕು. ಸೊ ರಿಸೆಪ್ಷನ್ ಮತ್ತು ಬ್ರೈಡ್ ನಾನ್ ಬ್ರೈಡ್ ಎರಡಿದೆ. ಬಟ್ ನಾನು ಇನ್ನೂ 1 o'clock ಕೂಡ ಆಗಿಲ್ಲ. ಈಗ ಇಟ್ಸ್ ಬೀನ್ 1 o'clock ಆ್ಯಂಡ್ ಐ ಆಮ್ ಆಲ್ರೆಡಿ ಸೂಪರ್ ಡೂಪರ್ ಫ್ರೆಶ್ ರೆಡಿ. ಐ ಆಮ್ ಫುಲ್ಲಿ ಲೈಕ್ ಎನರ್ಜೆಟಿಕ್ ಅಂತ ಹೇಳ್ಬೋದು ಟು ಡೂ ಮೈ ಬ್ರೈಡ್ ಆ್ಯಂಡ್ ಆಲ್ ದ್ಯಾಟ್. ಆ್ಯಂಡ್ ಮನೆಯೂ ಕೂಡ ಅಂದರೆ ಬ್ರೇಕ್ಫಾಸ್ಟು, ಸಾಂಬಾರು, ಎವ್ರಿಥಿಂಗ್ ಈಸ್ ರೆಡಿ ಆ್ಯಂಡ್ ಇಟ್ಸ್ ಕ್ಲೀನ್. ಮೈ ಕಿಚನ್ ಇಸ್ ಸೋ ಕ್ಲೀನ್, ಮೈ ಹಾಲ್ ಈಸ್ ಕ್ಲೀನ್, ಆಲ್ ದಟ್ ಮಾಡಿ ರೆಡಿಯಾಗಿ ಆಲ್ರೆಡಿ ಕೂತ್ಕೊಂಡಿದ್ದೀನಿ. ಸೊ 2:30 ಹಂಗೆ ಹೊರಟ್ರೆ ಸಾಕು. ನಮ್ಮ ಮನೆಗಿಂತ ಸ್ವಲ್ಪ ಸ್ವಲ್ಪ ದೂರ ಇದೆ, ಅಂದರೆ ಟ್ರಾಫಿಕ್ ಏರಿಯಾ ಥರ. ಸೊ ಐ ಹ್ಯಾವ್ ಡನ್ ಮೊಟ್ಟೆ ಸಾಂಬಾರು ಗೈಸ್. ಲೆಟ್ ಮಿ ಶೋ ಯು. ಸಿ ಫಾರ್ ದ ಫಸ್ಟ್ ಟೈಮ್ ಅಂದರೆ ಈ ಥರ ಟೈಪ್ ಮೊಟ್ಟೆ ಸಾಂಬಾರು ಮಾಡಿದ್ದೀನಿ. ಕ್ವೈಟ್ ನಾರ್ಮಲ್, ಎಲ್ಲರೂ ಹೆಂಗೆ ಮಾಡ್ತಾರೆ ಹಾಗೆ. ಆ್ಯಂಡ್ ಬೆಳಗ್ಗೆ ಟಿಫನ್ಗೆ ವಡೆ ಪ್ರಿಪೇರ್ಡ್, ವಾಂಗಿಬಾತ್, ಸೊ ಅದು ಇದೆ. ಸೊ ಎವ್ರಿಥಿಂಗ್ ಈಸ್ ಡನ್ ಆ್ಯಂಡ್ ಆಲ್ರೆಡಿ ಎಲ್ಲ ಸೆಟ್ ಮಾಡ್ಕೊಂಡಿದ್ದೀನಿ. ಮೈ ಮೇಕಪ್ ಕಿಟ್, ಮೈ ಲೈಟ್ ಸ್ಟ್ಯಾಂಡ್, ಮೈ ಲೈಟ್ ಆ್ಯಂಡ್ ಫಾರ್ ಹೇರ್ ಆಕ್ಸೆಸರೀಸ್, ಆಲ್ ದ್ಯಾಟ್. ಸೊ ಇದು ಹಿಂಗೆ ಕ್ಯಾರಿ ಮಾಡಿಬಿಟ್ರೆ ಐ ಆಮ್ ಡನ್. ನಾನೇ ನಗ್ತಾ ಇರ್ತೀನಿ, ನಾನೇ ಎಕ್ಸೈಟೆಡು ಮೋರ್ ದ್ಯಾನ್ ದ ಬ್ರೈಡ್, ದ ಗ್ರೂಮ್, ಅವ್ರ ಇವೆಂಟು ನಾನು ಎಕ್ಸೈಟೆಡ್ ಆಗಿರ್ತೀನಿ. ಆಬ್ವಿಯಸ್ಲಿ ದಿಸ್ ಈಸ್ ಹೌ ಅನುಷಾ ಈಸ್, ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ಅದು. ಸೊ ಯಾ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆ್ಯಂಡ್ ಇವತ್ತು ನಾಳೆ ಈ ಬ್ರೈಡ್ ಮತ್ತು ನಾನ್ ಬ್ರೈಡ್ ಇದು ಎರಡು ಮಾಡಾದಮೇಲೆ, ಸೊ ಶುಕ್ರವಾರ, ಟುಡೇ ಇಸ್ ವೆಡ್ನೆಸ್ಡೇ, ಟುಮಾರೋ ಇಸ್ ಥರ್ಸ್ಡೇ ಆ್ಯಂಡ್ ಫ್ರೈಡೇ ಅಗೇನ್ ಐ ಆಮ್ ಎಕ್ಸೈಟೆಡ್. ಯಾಕೆ ಅಂದರೆ ಐ ಆಮ್ ಡೂಯಿಂಗ್ ಶೂಟ್. ಸೊ ಫಾರ್ ದ ಫಸ್ಟ್ ಟೈಮ್ ಐ ಆಮ್ ಡೂಯಿಂಗ್ ಪ್ರೊಫೆಷ್ನಲ್ ಶೂಟ್ ಅಂತ ಹೇಳ್ಬೋದು. ಸೊ ಅದೇ ನನ್ನ ಸಬ್ಸ್ಕ್ರೈಬರ್ಸ್ ಜೊತೆ ಶೂಟ್ ಮಾಡ್ತೀನಿ ಅಂತ ನಾನು ಅನೌನ್ಸ್ ಮಾಡಿ ತುಂಬ ದಿನ ಆದಮೇಲೆ ಐ ಆಮ್ ಡೂಯಿಂಗ್ ಇಟ್. ವೈ? ಬಿಕಾಸ್ ನಾನು ಅನೌನ್ಸ್ಮೆಂಟ್ ಏನೋ ಮಾಡಿದೆ, ಅದಾದಮೇಲೆ ನಾನು ನನ್ನ ಪರ್ಸ್ನಲ್ ಥಿಂಗ್ಸಲ್ಲಿ ಸ್ವಲ್ಪ ಐ ವಾಸ್ ಸ್ಟಕ್ ಬಿಟ್ವೀನ್ ಮಂಡ್ಯ, ಬ್ಯಾಂಗ್ಳೂರು, ಆ ಥರ ಎಲ್ಲ ಓಡಾಡೋದು ಅದೆಲ್ಲ ಇದ್ದಿದ್ದ ಕಾರಣ ಈಗ ಐ ಆಮ್ ಬಿಟ್ ಲೈಕ್ ಓಕೆ, ಐ ಆಮ್ ಸ್ಟೇಬಲ್ ಅನ್ನೋ ಥರ ಇದೆ. ಸೊ ಹಾಗಾಗಿ ಈಗ ಸ್ವಲ್ಪ ನಾನು ದಿನ ಬ್ಯಾಂಗ್ಳೂರಲ್ಲಿ ಇರ್ತೀನಿ, ಅಥವಾ ಮಂಡ್ಯ ಕ್ಯಾಶುವಲಾಗಿ ಮುಂಚೆ ಹೆಂಗೆ ಓಡಾಡ್ತಿದ್ನೋ ಹಂಗೆ ಇರ್ತೀನಿ. ಸೊ ಹಾಗಾಗಿ ಬ್ಯಾಕ್ ಟು ಓಲ್ಡ್ ಡೇಸ್. ಸೊ ಹಾಗಾಗಿ ಓಕೆ, ಫಸ್ಟ್ ಶೂಟ್ ಮಾಡಿಬಿಡೋಣ ಅಂತ ನನ್ನ ಸಬ್ಸ್ಕ್ರೈಬರ್ ಜೊತೆ ಮೀಟ್ ಮಾಡಿ ಶೂಟ್ ಮಾಡ್ತಾಯಿದ್ದೀನಿ. ಸೊ ಯಾ, ಐ ಆಮ್ ಸೋ ಮಚ್ ಹ್ಯಾಪಿ, ಎಕ್ಸೈಟೆಡ್, ಆಲ್ ದಟ್ ಫಾರ್ ಫ್ರೈಡೇ. ಈ 3 days ಅಂತೂ ನನಗಂತೂ ಫುಲ್ ಖುಷಿ ಇರುತ್ತೆ. ಒಂದು ಇವತ್ತು ನಾಳೆ ಬ್ರೈಡು, ನಾನ್ ಬ್ರೈಡು, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಡೇ ಆಫ್ಟರ್ ದ್ಯಾಟ್ ಐ ವಿಲ್ ಶೂಟ್ ವಿತ್ ಮೈ ಸಬ್ಸ್ಕ್ರೈಬರ್. 3 days it's like happiest thing for me. After that anyhow weekend, Saturday and Sunday, let's see ಈ ವೀಕ್ ಹೆಂಗೆ ಹೋಗುತ್ತೆ ಅಂತ. Hi everyone, good morning. This is our next day. It's been already 1 PM, ಆಲ್ರೆಡಿ 1 o'clock ಆಗ್ತಿದೆ. ನಾನು ಮಲ್ಕೊಂಡಿದ್ದೆ ಟಿಲ್ 12 PM, ಲೈಕ್ 11:30 ತನಕ. ಸೊ ಇವಾಗ ಎದ್ದು ಐ ಆಮ್ ಗೋನಾ ಹ್ಯಾವ್ ಮ್ಯಾಗಿ ಅಷ್ಟೇ. ಸೊ ಅದಾದಮೇಲೆ ವಿ ಹ್ಯಾವ್ ಸೋ ಮಚ್ ಆಫ್ ವರ್ಕ್ ಟುಡೇ. ಆ್ಯಂಡ್ ನೆನ್ನೆ ಬ್ರೈಡ್ದೆಲ್ಲ ಐ ಡೋಂಟ್ ವಾಂಟ್ ಕಮೆಂಟ್ ಬ್ಲಾಬ್ಲರ್ ಹಿಯರ್, ದಟ್ಸ್ ದ ರೀಸನ್. ನೀವು ನನ್ನ ಇನ್ಸ್ಟಾದಲ್ಲಿ ಫಾಲೋ ಮಾಡ್ತಿದ್ರೆ ನಾನು ಆಲ್ರೆಡಿ ಸೊ ಪೋಸ್ಟ್ ಮಾಡಿದ್ದೀನಿ. ಒಂದೇ ವರ್ಡಲ್ಲಿ ಹೇಳಬೇಕಂದ್ರೆ ಇಟ್ ವಾಸ್ ಲೈಕ್ ಅ ನೈಟ್ ಮೇರ್ ಎಸ್ಟರ್ಡೇಸ್ ಎಕ್ಸ್ಪೀರಿಯನ್ಸ್. 1 yearಲ್ಲಿ ನನಗೆ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಐ ವಾಸ್ ಫೀಲಿಂಗ್ ಲೈಕ್ ಸೋ ಬ್ಯಾಡ್. ಬಟ್ ನನಗೆ ಎಷ್ಟೊಂದು ಜನ, ವೆನ್ ಐ ಪೋಸ್ಟೆಡ್ ಇನ್ ಇನ್ಸ್ಟಾ, ಸೋ ಮೆನಿ ಪೀಪಲ್ ಕೇಮ್ ಆ್ಯಂಡ್ ಸೆಡ್ ದಟ್ ದಿಸ್ ಇಸ್ ಲೈಕ್ ವಾಟ್ ಎವರ್ ದ ಕ್ಲೈಂಟ್ ಥಿಂಗ್, ಅಥವಾ ಸೊ ಆ್ಯಂಡ್ ಸೊ ವಾಟ್ ಎವರ್ ಇಟ್ ಹ್ಯಾಡ್ ಹ್ಯಾಪೆಂಡ್. ಸೊ ಅದೆಲ್ಲ ತುಂಬ ಕಾಮನ್ ಅಂತ. ಬಿಕಾಸ್ ನನಗೆ ನಾನು ವರ್ಕ್ ಮಾಡಿರೋರೆಲ್ಲ ನನ್ನ ಸಬ್ಸ್ಕ್ರೈಬರ್ಸೇ, ಆ್ಯಂಡ್ ನಾನು ನನ್ನ ಬೆಸ್ಟ್ ಕೊಡ್ತೀನಿ. ಸಿ, ಇಫ್ ಯು ಸೇ ಡೂ ಬ್ಯಾಡ್ ಮೇಕಪ್, ಐ ಕಾಂಟ್. ಐ ವಿಲ್ ಡೂ ದ ಗುಡ್ ಮೇಕಪ್ ಓನ್ಲಿ. ನಾನು ನಿಮ್ಮ ಬ್ಲೆಮಿಷಸ್ಸು, ನಿಮ್ಮ ಡಾರ್ಕ್ ಸರ್ಕಲ್ಸ್ ಅದು ಕವರ್ ಮಾಡೇ ಡೂ bad makeup. I can't do the makeup which turns grey after some time. So I can't do that. So that's the thing. If somebody says to say me to do bad makeup, no. Client requirement ಮಾಡೋಣ, ಬಟ್ ಕವರ್ ಮಾಡೋದು ಮಾಡಲೇಬೇಕಲ್ಲ. ಅಟ್ ದ ಎಂಡ್ ಏನು ಬ್ಲಮಿಷಸ್ ಏನು ಕವರ್ ಆಗಲಿಲ್ಲ ಅಂದರೆ ವಾಟ್ ಸಾರ್ಟ್ ಆಫ್ ಮೇಕಪ್ ಈಸ್ ದಟ್? That is what I feel. Yes, now I don't want to speak all those negativity, whatever. Yaake andre I'm excited for tomorrow, you guys. Tomorrow I'm meeting one of my subscribers and you guys waited so patiently ಫಾರ್ ದಿಸ್ ಡೇ. ಬಿಕಾಸ್ ನಾನು ಶೂಟ್ ಮಾಡ್ತೀನಿ ಅಂತ ಅನೌನ್ಸ್ಮೆಂಟ್ ಮಾಡಿದಾಗ ಎಷ್ಟು ಜನ ಯು ಪೀಪಲ್ ಕೇಮ್ ಫಾರ್ವರ್ಡ್. ನಾನು ಯಾವ ಮಾಡೆಲ್ ಅಲ್ಲ, ನನಗೆ ಯಾರೂ ಬೇಡ ಆ ಥರ, ನನ್ನ ಸಬ್ಸ್ಕ್ರೈಬರ್ಸ್ ಬೇಕು ಅಂದಾಗ ಎಷ್ಟು ಜನ ಮುಂದೆ ಬಂದಿದ್ದೀರಾ. ಸೊ ನಾನು ತುಂಬ ಲೇಟಾಗಿ ಶೂಟ್ ಮಾಡ್ತಾಯಿದ್ದೀನಿ, ದಟ್ಸ್ ಅ ಥಿಂಗ್. ಆ್ಯಂಡ್ ಇದನ್ನೆಲ್ಲ ನೆನೆಸ್ಕೊಂಡು ಐ ಕಾಂಟ್ ರೂಯಿನ್ ಟುಮಾರೋ, ಬಿಕಾಸ್ ಒನ್ ಆಫ್ ಮೈ ಕ್ಯೂಟೆಸ್ಟ್ ಸಬ್ಸ್ಕ್ರೈಬರ್ ಇಸ್ ಕಮಿಂಗ್ ಆ್ಯಂಡ್ ವಿ ಗೋನಾ ಮೇಕ್ ಹರ್ ರೆಡಿ. ಆ್ಯಂಡ್ ಇದು ಹೆಂಗೆ ಆಗುತ್ತೆ ಅಂದರೆ ನಾನು ಯಾವುದೋ ಇವೆಂಟಿಗೆ ರೆಡಿ ಮಾಡೋ ಥರನೇ ಆಗುತ್ತೆ. ಯಾಕೆ ಅಂದರೆ ಸಿ ಐ ಆಮ್ ನಾಟ್ ಡೂಯಿಂಗ್ ದಿಸ್ ವಿತ್ ಅ ಮಾಡೆಲ್. ಸೊ ಮಾಡೆಲ್ಗೆ ಆಲ್ರೆಡಿ ಪರ್ಫೆಕ್ಟ್ ಸ್ಕಿನ್ ಇರುತ್ತೆ,
ಇರುತ್ತೆ, ಹೈಟ್ ಇರುತ್ತೆ, ಪೋಸಸ್ ಚೆನ್ನಾಗಿ ಮಾಡ್ತಾರೆ, ಎಕ್ಸೆಟ್ರಾ ಅಲ್ಲ. ಸೊ ದಿಸ್ ಇಸ್ ನಾಟ್ ಲೈಕ್ ದಟ್. ಎನಿ ಹೌ ಐ ಆಮ್ ಫಿಲ್ಮಿಂಗ್ ವಿತ್ ಮೈ ಸಬ್ಸ್ಕ್ರೈಬರ್ ಹೂ ಆರ್ ಲೈಕ್ ಅಸ್. ಸೊ ನನ್ನ ಥರ ನಿಮ್ಮ ಥರ ಲೈಕ್ ನಾರ್ಮಲ್ ಆಗಿರೋರು. ಸೊ ಹಾಗಾಗಿ ಅದಕ್ಕೆ ಎಕ್ಸೈಟೆಡ್ ಆಗಿದ್ದೀನಿ. ಆ್ಯಂಡ್ ಇವತ್ತು ಪೂರ್ತಿ ನನಗೆ ಅದ್ರದ್ದು ಕೆಲಸ ಇದೆ. ಯಾಕಂದರೆ ನಾನು ಕ್ಲಾತಿಂಗ್ ಲೆಹೆಂಗಾದಲ್ಲಿ ಶೂಟ್ ಮಾಡೋಣ ಅನ್ಕೋತಾ ಇದ್ದೀನಿ. ಐ ಆಮ್ ಗೋಯಿಂಗ್ ಟು ಕಲೆಕ್ಟ್ ದ ಲೆಹೆಂಗಾ ಫ್ರಮ್ ಸಮತ್ವ. ಆ್ಯಂಡ್ ಅವ್ರ ಸೈಜ್ ಆಲ್ರೆಡಿ ತಿಳ್ಕೊಂಡಿದ್ದೀನಿ. ಆ ಸೈಜ್ಗೆ ಸ್ಟಿಚಿಂಗಾ ಅಥವಾ ಲೂಸ್ ಏನು ಮಾಡಬೇಕು ಅದನ್ನು ಮಾಡಿಸ್ಬೇಕು. ಅದಾದಮೇಲೆ ರೆಂಟ್ ಮಾಡಬೇಕು ಜುವೆಲ್ಸ್ ರೆಂಟು ಅಷ್ಟೇ. ಆಕೃತಿ ರೆಂಟಲ್ ಜುವೆಲರಿ ಅಂತ RR ನಗರ್ಗೆ ತುಂಬ ನಿಯರ್ ಆಗಿದೆ. ಚನ್ಸಂದ್ರದಲ್ಲಿ ಬನಶಂಕರಿ 5th ಸ್ಟೇಜಲ್ಲಿ ಇಟ್ಸ್ ಕಾಲ್ಡ್ ಆಕೃತಿ ರೆಂಟಲ್ ಜುವೆಲರಿ. ನಾನು ಇಲ್ಲಿ ಇನ್ಸ್ಟಾಗ್ರಾಮ್ ಪೇಜೆಲ್ಲ ಹಾಕ್ತೀನಿ. ಅವರು ಸಾರೀಸ್ ಕೂಡ ಸೇಲ್ ಮಾಡ್ತಾರೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ರೆಂಟಲ್ ಜುವೆಲರಿ ಬೆಸ್ಟ್ ಕಲೆಕ್ಷನ್. ನನಗಂತೂ ತುಂಬ ಇಷ್ಟ. ನನ್ನ ಪೋರ್ಟ್ಫೋಲಿಯೋ ಶೂಟು ಮತ್ತು ನಂದು ಒಂದು 2-3 ಜನ ಕ್ಲೈಂಟ್ಸು ಎಲ್ಲರೂ ವಿಸಿಟ್ ಮಾಡಿದ್ದಾರೆ. ಎವ್ರಿ ಒನ್ ಹ್ಯಾವ್ ಲೈಕ್ಡ್ ಇಟ್. ಸೊ ಅಲ್ಲೇ ಹೋಗಿ ನಾನು ಇವಾಗ ಲೈಕ್ ಔಟ್ಫಿಟ್ ತೊಗೊಂಡ್ಮೇಲೆ ಫಸ್ಟು ಜುವೆಲ್ಸ್ ಎಲ್ಲ ಮ್ಯಾಚ್ ಮಾಡಿ ರೆಂಟ್ ಮಾಡಿ ಆ್ಯಂಡ್ ದೆನ್ ನಾನು ಹೇರ್ ಸ್ಟೈಲ್ ಸೋ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಟ್ರೈ ಮಾಡೋಣ. ಟ್ರೆಂಡಿ ಆಗಿದೆ ಅನ್ನೋದಕ್ಕಿಂತ ನಂಗೆ ಐ ಡೋಂಟ್ ರನ್ ಬಿಹೈಂಡ್ ಟ್ರೆಂಡ್, ಐ ನೋ ದ್ಯಾಟ್. ಬಟ್ ಒಂದ್ಸರಿ ಟ್ರೈ ಮಾಡೋಣ. ಅದು ಇಟ್ಸ್ ನೈಸ್ ಅಂತ ಅನಿಸ್ತು, ಇಟ್ಸ್ ಗುಡ್ ಅಂತ ಅನಿಸ್ತು. ತುಂಬ ಹೆವಿ ಮಲ್ಲಿಗೆ ಹೂ ಹಾಕೋದು ಬೇಡ, ಇಲ್ಲಿ ಹಾಕಿರ್ತೀನಿ ಯಾವ್ದು ಹೇರ್ ಸ್ಟೈಲ್ ಅದು ಅಂತ. ಸೊ ಅದನ್ನು ಟ್ರೈ ಮಾಡೋಣ. ಒಂಥರ ಇಂಡೋ ವೆಸ್ಟ್ ಥರ ತುಂಬ ಟ್ರೆಡಿಷ್ನಲ್ ಆಗಿ ಏನು ಲೆಹಂಗಾ ನಾವು ಡ್ರೇಪ್ ಮಾಡಲ್ಲ. ಸೊ ಹಂಗಾಗಿ ಇದನ್ನು ಟ್ರೈ ಮಾಡೋಣ ಅಂತ ಅನ್ಕೋತಾ ಇದ್ದೀವಿ. ಸೊ ಅದು ಒಂದು. ಸೊ ಐ ಆಮ್ ಎಕ್ಸೈಟೆಡ್ ಫಾರ್ ಟುಮಾರೋ. ಎಸ್ಟರ್ಡೇಸ್ ಥಿಂಕ್ ಮಾಡಿಕೊಂಡು ಐ ಡೋಂಟ್ ವಾಂಟ್ ಟು ರೂಯಿನ್ ಟುಮಾರೋ ಬಿಕಾಸ್ ಐ ಆಮ್ ಮೀಟಿಂಗ್ ಯು ಗೈಸ್. ಆ್ಯಂಡ್ ಎಷ್ಟೊಂದು ದಿನ ಆದಮೇಲೆ ಐ ಆಮ್ ಪ್ಲ್ಯಾನಿಂಗ್ ಆ್ಯಂಡ್ ಐ ಆಮ್ ಶೂಟಿಂಗ್. ಅದಕ್ಕೆ ಇವತ್ತು ತುಂಬ ಬ್ಯಾಕ್ ಎಂಡಲ್ಲಿ ವರ್ಕ್ ಇದೆ. ಲೆಟ್ಸ್ ಹ್ಯಾವ್ ಬ್ರೇಕ್ಫಾಸ್ಟ್, ಒಂಥರ ಬ್ರಂಚ್ ಅಂದ ತಕ್ಷಣ ಏನೋ ಪ್ರಿಪೇರ್ ಮಾಡಿದ್ದೀನಿ ಅಂತೆಲ್ಲ ಇದೆ. ಇನ್ಫ್ಯಾಕ್ಟ್ ನಾನು ಪ್ರಿಪೇರ್ ಕೂಡ ಮಾಡಿಲ್ಲ ಬಿಕಾಸ್ ಐ ಆಮ್ ಚಮ್ಮಿಂಗ್ ಯು ಗೈಸ್. ಎನಿ ಹೌ ಎಸ್ಟರ್ಡೇ ಬೇರೆ ಹಾಗೆಲ್ಲ ಆಯಿತು. ಸೊ ಪ್ರೀತಮ್ ಹ್ಯಾವ್ ಪ್ರಿಪೇರ್ಡ್ ಮ್ಯಾಗಿ. ಐ ಲವ್ ಹಿಸ್ ಮ್ಯಾಗಿ. ಐ ಲವ್ ಹೌ ಹಿ ಪ್ರಿಪೇರ್ಸ್ ದಿಸ್ ಮ್ಯಾಗಿ. ಹಿ ಸಿಟ್ಟಿಂಗ್ ಹಿಯರ್. ಐ ರಿಯಲಿ ಡೋಂಟ್ ವಾಂಟ್ ಟು ಪ್ರೇಸ್ ಹಿಮ್. ಅದಕ್ಕೆ ಐ ಆಮ್ ಟೆಲ್ಲಿಂಗ್ ಹಿಯರ್. Approximately 10 hours later. ಆ್ಯಕ್ಚುಲಿ ನಾವು ವಿವಿಪುರಮಿಂದ ಈ ಕಡೆ ಬರಬೇಕಾದ್ರೆ ನಾನು ಎಕ್ಸಾಕ್ಟ್ ಸ್ಯಾರಿ ತೊಗೊಂಡಿದ್ದೀನಲ್ಲ, ಪರ್ಪಲ್ ಹುಬ್ಳಿ ಸ್ಯಾರಿ ಅಂತ ಎಕ್ಸಿಬಿಷನಲ್ಲಿ ಎಕ್ಸಾಕ್ಟ್ ಇಲ್ಲಿ ಹಾಕಿದ್ದಾರೆ. ದಿಸ್ ಇಸ್ ಕಾಲ್ಡ್ ನೂಲು ಇಳ್ಕಲ್ ಸ್ಯಾರೀಸು. ಇದು ಇಳ್ಕಲ್ ಸ್ಯಾರೀಸ್ಗೆ ಫೇಮಸ್, ಅಂದರೆ ಇಳ್ಕಲ್ ಸ್ಯಾರಿ ಸ್ಟೋರ್. ಐ ಡೆಫಿನೆಟ್ಲಿ ವಾಂಟ್ ಟು ವಿಸಿಟ್ ದಿಸ್. ಇಫ್ ಯು ವಾಂಟ್ ದೀಸ್ ಟೈಪ್ ಆಫ್ ಇಳ್ಕಲ್ ಸ್ಯಾರೀಸ್, ನನ್ನ ರೀಸೆಂಟಾಗೂ ಕೆಲವರೆಲ್ಲ ಕೇಳಿದ್ರಿ. ನಾನು ಇಳ್ಕಲ್ ಸ್ಯಾರಿ ತೊಗೊಂಡಿದ್ದು ಮೈಸೂರು ಎಕ್ಸಿಬಿಷನಲ್ಲಿ. ಸ್ಟಿಲ್ ಮೈಸೂರು ಎಕ್ಸಿಬಿಷನ್ ನಡೀತಾ ಇದ್ದರೆ ಯು ಕ್ಯಾನ್ ಗೋ ಆ್ಯಂಡ್ ವಿಸಿಟ್. ಇಲ್ಲ ಅಂದರೆ ಯು ಹ್ಯಾವ್ ಸ್ಟೋರ್ ಹಿಯರ್ ಕಾಲ್ಡ್ ನೂರ್ ಇನ್ ವಿವಿಪುರಂ ಹತ್ರ. ಬಟ್ ನನಗೆ ಅನಿಸಿದ್ದು ಪ್ರೈಸಿಂಗ್ ಹೈ ಇದೆ, ಕ್ವಾಲಿಟಿ ಮೆಟೀರಿಯಲ್ ಈಸ್ ಓಕೆ ಫೈನ್. ನಾನು ತೊಗೊಂಡಿರೋಷ್ಟು ಪ್ರೀಮಿಯಮ್ ಅಂದರೆ ಒಂಥರ ಚೆನ್ನಾಗಿಲ್ಲ ಅಷ್ಟೊಂದು. ಬಟ್ ಪ್ರೈಸು ಅಷ್ಟೇ ನಾನು ಕಂಪ್ಯಾರಿಟಿವ್ಲಿ ಸ್ವಲ್ಪ ಹೈ ಇದೆ. ಬಟ್ ಇಫ್ ಯು ವಾಂಟ್ ಯು ಕ್ಯಾನ್ ವಿಸಿಟ್ ದಿಸ್ ಸ್ಟೋರ್ಸ್. ನನಗೆ ಅನಿಸಿದ್ದು ಆ ಥರ. ನಾನು ತೊಗೊಂಡಿರೋದನ್ನು ಕಂಪೇರ್ ಮಾಡಿ ನೋಡಿದಾಗ ಪ್ರೈಸಸ್ ಆರ್ ಟೂ ಹೈ ಅಂತ. ಐ ಆಮ್ ಎಟ್ ಸಮತ್ವ ಟು ಕಲೆಕ್ಟ್ ಟುಮಾರೋಸ್ ಔಟ್ಫಿಟ್. ಸೊ ಈಗ ಔಟ್ಫಿಟ್ ಕಲೆಕ್ಟ್ ಮಾಡಿ ನೆಕ್ಸ್ಟು ರೆಂಟ್ ಜುವೆಲ್ಸ್ಗೆ ಹೋಗಿ ಅದಾದಮೇಲೆ ವಿ ವಾಂಟ್ ಮಲ್ಲಿಗೆ ಹೂವೆಲ್ಲ ತಗೊಂಡು ನೋಡೋಣ. ಶೂಟ್ಗೆಲ್ಲ ರೆಡಿ ಆಗಿಬಿಟ್ರೆ ಸಾಕು ನನಗೆ. ಫಸ್ಟ್ ಸಮತ್ವಾಗ ಹೋಗೋಣ, ಔಟ್ಫಿಟ್ ನೋಡಿಕೊಂಡು ಇಸ್ಕೊಂಡು వెళ్ళి. I've collected the dress, you guys. It's lehenga. I am happy. So ಇದೆಲ್ಲ ನಿಮ್ಗಳಿಗೆ ಮಾಡ್ತಾ ಇರೋದು ಫಾರ್ ಮೈ ಸಬ್ಸ್ಕ್ರೈಬರ್ಸ್. ಐ ಆಮ್ ಸೋ ಮಚ್ ಹ್ಯಾಪಿ. ಇವಾಗ ನೆಕ್ಸ್ಟ್ ಟೈಮ್ ಎಕ್ಸೈಟೆಡ್. ಆಕೃತಿ ರೆಂಟಲ್ ಜುವೆಲ್ಸ್ಗೆ ಹೋಗಿ ಇದಕ್ಕೆ ಮ್ಯಾಚ್ ಆಗೋ ಜುವೆಲ್ಸ್ನ ಸೆಟ್ ಮಾಡಿದ್ರೆ ಐ ಆಮ್ ಡನ್. ಅಗೇನ್ ನೆಕ್ಸ್ಟ್ ಒಂದು ಸಾರಿ ಶೂಟ್ ಇದೆ. ಸೊ ಅದನ್ನು ಐ ಆಮ್ ಫಿಗರಿಂಗ್ ಔಟ್ ಬಿಕಾಸ್ ಆಕೃತಿಲಿ ಸಾರೀಸ್ ಎಲ್ಲ ಸೇಲ್ ಮಾಡ್ತಾರಲ್ಲ. ಐ ಆಮ್ ಅಪ್ರೋಚಿಂಗ್ ದೆಮ್. ಸೊ ಅದೊಂದು ಸಾರಿ ಏನಾದ್ರು ಸಿಕ್ಕಿದ್ರೆ ನೆಕ್ಸ್ಟ್ ಸಾರಿ, ಇನ್ನೊಂದು ಲೆಹೆಂಗಾ, ತುಂಬಾ ಶೂಟ್ಸ್ ಮಾಡ್ತಾ ಇದ್ದೀನಿ ಬ್ಯಾಕ್ ಟು ಬ್ಯಾಕ್ ಫಾರ್ ಮೈ ಸಬ್ಸ್ಕ್ರೈಬರ್ಸ್ ಬಿಕಾಸ್ ಐ ಹ್ಯಾವ್ ಪ್ರಾಮಿಸ್ ದೆಮ್ ಆ್ಯಂಡ್ ದೇ ಹ್ಯಾವ್ ಆಸ್ಕ್ ಮಿ ಸೋ ಮಚ್. ನೀವುಗಳು ನನ್ನ ಹಿಂದೆ ಬಿದ್ದುಬಿಟ್ಟಿದ್ದೀರಾ ಅನ್ನೋ ಥರ ಎಷ್ಟು ಬ್ಯಾಕ್ ಟು ಬ್ಯಾಕ್ ಕೇಳ್ತಾ ಇದ್ರಿ, ಯಾವಾಗ ಶೂಟು ನಾನು ಸೆಲೆಕ್ಟ್ ಆಗಿದ್ದೀನೋ ಆಲ್ ದ್ಯಾಟ್. ಸೊ ಫೈನಲಿ ಹಿಯರ್ ವಿ ಆರ್ ಡೂಯಿಂಗ್ ಇಟ್. ಈಗ ಐ ಆಮ್ ಗೋಯಿಂಗ್ ಫಾರ್ ಆಕೃತಿ ರೆಂಟಲ್ ಜುವೆಲರಿ, ಬನಶಂಕರಿ 5th ಸ್ಟೇಜ್, RR ನಗರ್ಗೆ ತುಂಬಾ ನಿಯಂದ್ರ. ಸೊ ಇವಾಗ ಹೋಗಿ ಇದಕ್ಕೆ ಮ್ಯಾಚ್ ಆಗ ಜುವೆಲ್ಸ್ ತಗೊಂಡು ಬಂದರೆ ವಿ ಆರ್ ರೆಡಿ ಫಾರ್ ಶೂಟ್. ಆ್ಯಂಡ್ ಫ್ಲವರ್ ಒಂದು ಇನ್ನೂ ಬಾಕಿ ಇದೆ. ಮಲ್ಲಿಗೆ ಹೂವು ಒಂದು 3 ಮಾರೇ ಬೇಕಾಗ್ಬೋದು ನನಗೆ.
ಐಮ್ ಬ್ಯಾಕ್ ಇನ್ ದ ಹೋಮ್ ಆ್ಯಂಡ್ ಜುವೆಲ್ಸು ಡ್ರೆಸ್ಸು ಎಲ್ಲ ನಾನು ಮ್ಯಾಚ್ ಮಾಡಿ ಸೆಟ್ ಮಾಡಿರೋದು ನಿಮ್ಗಳಿಗೆ. ಸೊ ಅದನ್ನು ಒನ್ಸ್ ಐ ಸಾಟ್ ಐ ಶೋ ಯು ಆಲ್. ಸೊ ದಿಸ್ ಇಸ್ ದ ಔಟ್ಫಿಟ್. ಇಟ್ಸ್ ಸೋ ಗುಡ್, ಹೆವಿ ಇದೆ, ಸ್ಲೀವ್ ಪೂರ್ತಿ ತುಂಬಾ ಭಾರನೇ ಇದೆ. ದಿಸ್ ಇಸ್ ದಟ್ ಅದೇ ಕ್ರಾಪ್ ಟಾಪ್ ಲೆಹೆಂಗಾದು ಆ್ಯಂಡ್ ದಿಸ್ ಇಸ್ ದ ಸ್ಲೀವ್. ಡೀಟೇಲಿಂಗ್ ಈ ಥರ ಇದೆ. ಇದು ವರ್ಕ್ಗೆ ಅಂದರೆ ಬಂದಿರೋ ಪ್ರಿಂಟ್ಗೆ ವರ್ಕ್ ಮಾಡಿದ್ದಾರೆ. ಸೊ ಆ ಥರ ಅಪ್ಲಿಕ್ ವರ್ಕ್ ಟೈಪು. ಬ್ಯಾಕು ಅಷ್ಟೇ. ಸಿ ಇಟ್ಸ್ ಹೆವಿ ಆ್ಯಂಡ್ ಇಟ್ ಇಸ್ ಸೋ ಗುಡ್. ದಿಸ್ ಇಸ್ ದ ಕ್ರಾಪ್ ಟಾಪ್. ಸೊ ಟಾಪ್ ಇದು ಆ್ಯಂಡ್ ಲೆಹೆಂಗಾ ಇದಕ್ಕೆ ಸ್ಕರ್ಟು. ಸೊ ಸ್ಕರ್ಟು ಕೂಡ ತುಂಬ ಚೆನ್ನಾಗಿದೆ, ಚಿಕ್ಕ ಪ್ಲೀಟ್ಸ್ ಬಂದಿದೆ ಆ್ಯಂಡ್ ಇದಕ್ಕೆ ಒಳಗಡೆ ಕ್ಯಾನ್ ಕೂಡ ಕೊಟ್ಟಿದ್ದಾರೆ. ಸೊ ಸಿ ದಿಸ್ ಇಸ್ ಹೌ ದ ಸ್ಕರ್ಟ್ ಲುಕ್ಸ್. ಆ್ಯಂಡ್ ಇದಕ್ಕೆ ದುಪ್ಪಟ್ಟ ಈ ಥರ ಕಸ್ಟಮೈಸ್ ಇದೆ, ಸಿಂಪಲ್ ಆಗಿದೆ ಬಿಕಾಸ್ ಏನೋ ಸ್ಕರ್ಟ್ ಆ್ಯಂಡ್ ಅದು ಸಿಲ್ಕ್ದು ಆ್ಯಂಡ್ ಚೆನ್ನಾಗಿ ಗ್ರ್ಯಾಂಡ್ ಆಗಿರೋದ್ರಿಂದ ದುಪ್ಪಟ್ಟ ಈ ಥರ ಅದೂ ಅಷ್ಟೇ ಕಟ್ ವರ್ಕ್ ಥರ ಪಿಂಕ್ ಬುಟ್ಟಾಸು ಎಲ್ಲ ಇದೆ. ಆ್ಯಂಡ್ ಮೇನ್ ಹೈಲೈಟ್ ಇಸ್ ದ ಬ್ಲೌಸ್. ಸೊ ಇಫ್ ಯು ವಾಂಟ್ ಟು ಕಸ್ಟಮೈಸ್ ಆಲ್ ದೀಸ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಸಮತ್ವ ಆ್ಯಸ್ ಯೂಶುವಲ್. ಅವ್ರದ್ದೇ ಇದು. ಸೊ ಯಾರ್ದೋ ಕ್ಲೈಂಟ್ದು ಅಥವಾ ಯಾರ್ದೋ ಅಲ್ಲ, ರೆಂಟ್ ಕೂಡ ಮಾಡ್ಬೋದು ನೀವು ಇದು. ಇಫ್ ಯು ವಾಂಟ್ ದಿಸ್ ಔಟ್ಫಿಟ್ ಯು ಕ್ಯಾನ್ ರೆಂಟ್ ಆಲ್ಸೋ ಇನ್ ಸಮತ್ವ. ಸೊ ಇದಕ್ಕೆ ನಾನಿವಾಗ ಆಕೃತಿ ರೆಂಟಲ್ ಜುವೆಲ್ಸ್ ಅಂತಂದರೆ, ಓ ಮೈ ಗಾಡ್, ಜುವೆಲ್ಸರಿ ಎಲ್ಲ ಇನ್ನೂ ಅಪ್ಗ್ರೇಡ್ ಮಾಡಿದ್ದಾರೆ, ಅದೆಲ್ಲ ಬಂದಿದೆ. ಇದಕ್ಕೆ ನಾನು ಸೆಟ್ ಮಾಡಿ ತಂದಿರೋ ಜುವೆಲ್ಸ್ ತುಂಬ ಅಂದರೆ ತುಂಬಾ ಯೂನಿಕ್ಕಾಗಿ ತುಂಬ ಚೆನ್ನಾಗಿದೆ. ಸೊ ಯಾರೂ ಹಾಕಿರಲ್ಲ ಅಂದ್ಕೊತೀನಿ. ದಿಸ್ ಈಸ್ ಹೌ ಇದು ಕ್ರಾಪ್ ಟಾಪ್ ಆದರೆ ದಿಸ್ ಇಸ್ ದ ನೆಕ್ ಪೀಸ್. ದಿಸ್ ಈಸ್ ಹೌ ಇಟ್ ಲುಕ್ಸ್ ನೈಸ್ ಅಲ್ಲ. ಸೊ ಬ್ಲೂವಲ್ಲೂ ಇತ್ತು, ಬ್ಲೂದು ತುಂಬ ಚೆನ್ನಾಗಿ ಕಾಣ್ತಿತ್ತು ಇದಕ್ಕೆ, ಬಟ್ ನಾನು ಪಿಂಕೇ ಇರಲಿ ಸ್ವಲ್ಪ ಅಂತ ಅಂದ್ಬಿಟ್ಟು ಸ್ಟೋನ್ ಥರ ಇರಲಿ ಅಂದ್ಬಿಟ್ಟು ಪಿಂಕ್ದ ಜುವೆಲರಿ ತಂದಿದ್ದೀನಿ. ದಿಸ್ ಇಸ್ ದ ನೆಕ್ ಪೀಸ್. ಸಿ ಹೌ ಬ್ಯೂಟಿಫುಲ್ ಇಟ್ ಈಸ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ವಿ ಹ್ಯಾವ್ ಸಮ್ ಅದರದ ಮ್ಯಾಚಿಂಗ್ ಇಯರಿಂಗ್ಸು ಇದು ಇದೆ, ತುಂಬ ಚಿಕ್ಕ ಆದರೆ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಮ್ಯಾಚ್ ಆಗೋ ಥರ ಇನ್ನೊಂದು ಲಾಂಗ್ ಇಯರಿಂಗ್ ಕೂಡ ತಂದಿದ್ದೀನಿ. ದಿಸ್ ಈಸ್ ಹೌ ಇಟ್ ಈಸ್. ಆ್ಯಂಡ್ ನಾನು ಮಾಂಗ್ಟಿಕ ಬೇಡ ಅಂತ ಅಂದ್ಕೊಂಡಿದ್ದೀನಿ ಈ ಲುಕ್ಗೆ, ಬಟ್ ಆದರೂ ಯಾವುದಕ್ಕೂ ಒಂದು ಚಿಕ್ಕದಿರಲಿ ಅಂತ ಅದಕ್ಕೆ ಮ್ಯಾಚ್ ಆಗೋ ಥರ ಈ ಥರ ಇದಿಷ್ಟು ಸೆಟ್ ಮಾಡಿದ್ದೀನಿ ಫಾರ್ ಮೈ ಸಬ್ಸ್ಕ್ರೈಬರ್ಸ್ ಫಾರ್ ಟುಮಾರೋ ಶೂಟ್. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಇನ್ನೊಂದು ಮಾಡೋಣ ಅಂತ ನೆಕ್ಸ್ಟ್ ವೀಕ್ ಮತ್ತು ಕಮಿಂಗ್ ವೀಕಲ್ಲಿ ಒಂದು. ಸೊ ಅದಕ್ಕೆ ಆಕೃತಿ ಅವ್ರದ್ದು ರೆಂಟಲ್ ಜುವೆಲರಿ ಅವ್ರದ್ದೇ ಸಾರಿನೂ ಇದೆ ಬಿಸ್ನೆಸ್ಸು, ಸಾರಿ ಕೂಡ ಅವ್ರು ಸೇಲ್ ಮಾಡ್ತಾರೆ. ಸೊ ಅವ್ರದ್ದು ಈ ಸಾರಿ ತಂದಿದ್ದೀನಿ. ದಿಸ್ ಇಸ್ ದ ಸಾರಿ. ಸೊ ಇದನ್ನೇ ಯಾಕೆ ಪರ್ಟಿಕ್ಯುಲರ್ ಸಿಲ್ಕ್ ಸಾರಿ ಸ್ವಲ್ಪ ಈ ಥರ ಇರೋದೇ ತೊಗೊಂಡು ಬಂದಿದ್ದೀನಿ ಅಂತ ಅಂದರೆ, ಸೊ ದಿಸ್ ಇಸ್ ದ ಬ್ಲೌಸ್ ಥಿಂಗ್. ಈ ಬ್ಲೌಸ್ ವೈನ್ ಕಲರ್ ಒಂದು ಬ್ಲೌಸು ರೆಡಿ ಇದೆ ಆಲ್ರೆಡಿ. ಸೊ ಇದನ್ನು ಸ್ಟಿಚ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಹೊಸದಾಗಿ ಸ್ಟಿಚ್ ಮಾಡಿಸಿ ನನ್ನ ಸಬ್ಸ್ಕ್ರೈಬರ್ಗೆ ಹಾಕಿ ಶೂಟ್ ಮಾಡೋ ಥರ. ಸಿ ದಿಸ್ ಇಸ್ ದ ವರ್ಕ್, ಆಲ್ರೆಡಿ ದ ವರ್ಕ್ ಎವ್ರಿಥಿಂಗ್ ಈಸ್ ಡನ್. ಸೊ ಇದನ್ನು ಸ್ಟಿಚ್ ಮಾಡೋದು ಅಷ್ಟೇ ಬಾಕಿ. ಸೊ ಇದನ್ನು ಸ್ಟಿಚ್ ಮಾಡಿದ್ರೆ ಈ ಸಾರಿಗೆ ಪರ್ಫೆಕ್ಟ್ ಆಗಿರುತ್ತೆ, ಕಾಂಟ್ರಾಸ್ಟ್ ಆಗಿರುತ್ತೆ. ಸಿ ಪರ್ಫೆಕ್ಟ್ ಆಗಿದೆ ಆ್ಯಂಡ್ ಇದು ಫುಲ್ ಹ್ಯಾಂಡ್ ವರ್ಕೆ. ಆ್ಯಂಡ್ ಅಗೇನ್ ದಿಸ್ ಈಸ್ ಆಲ್ಸೋ ಫ್ರಮ್ ಸಮತ್ವ ಓನ್ಲಿ. ಸಿ ಫುಲ್ ಹ್ಯಾಂಡ್ ವರ್ಕ್ ಇದೆ, ನೆಕ್ ಈ ಥರ ಬಂದಿದೆ. ಸೊ ಇದನ್ನು ಅಷ್ಟೇ, ಇದು ಒಂದು ಶೂಟ್ಗಾಗುತ್ತೆ ನೆಕ್ಸ್ಟ್ ವೀಕೆ, ಕಮಿಂಗ್ ವೀಕೆ ಒಂದು ಶೂಟ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಅಗೇನ್ ನಿಮ್ಗಳ ಜೊತೆನೆ, ನಾಟ್ ವಿತ್ ಎನಿ ಮಾಡೆಲ್ ಆರ್ ಎನಿವನ್, ಆಲ್ ಆರ್ ಮೈ ಸಬ್ಸ್ಕ್ರೈಬರ್ಸ್. ಸೊ ಅದಕ್ಕೇ ಎರಡು ಔಟ್ಫಿಟ್ಟು ಸಾರ್ಟ್ ಔಟ್ ಆಗಿದೆ. ಒಂದು ಸಾರಿ ಅಗೇನ್ ಫ್ರಮ್ ಆಕೃತಿ ಆ್ಯಂಡ್ ಸಮತ್ವ, ಆ್ಯಂಡ್ ನಾಳೆಗೆ ಲೆಹೆಂಗಾ ಆ್ಯಂಡ್ ಜುವೆಲರಿ ನೋಡಿದ್ರಿ. ಸೊ ಐ ಆಮ್ ಸೊ ಎಕ್ಸೈಟೆಡ್. ಆಲ್ರೆಡಿ ಮೇಕಪ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಸೆಟ್ ಮಾಡಿದ್ದೀನಿ. ಈಗ ಬ್ರಷಸ್ ಒಂದು ಕ್ಲೀನ್ ಮಾಡಬೇಕಷ್ಟೇ. ಅದನ್ನು ಮಾಡಿದ್ರೆ ಟುಮಾರೋ ವಿ ಆರ್ ಆಲ್ ಸೆಟ್ ಫಾರ್ ದ ಶೂಟ್. ನೋಡೋಣ, ಆದಷ್ಟು BTS ಎಲ್ಲ ಫಿಲ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಯ್ ಯು ಗೈಸ್, ಗುಡ್ ಮಾರ್ನಿಂಗ್. ಇಟ್ಸ್ ಬೀನ್ 10:20 ಇವಾಗ, ಆ್ಯಂಡ್ ಐ ಆಮ್ ಸೂಪರ್ ಡೂಪರ್ ಫ್ರೆಶ್ ಆ್ಯಂಡ್ ರೆಡಿ like this to meet you guys and for the shoot. Yay, let's get started.
ಹಾಯ್ ಯು ಗೈಸ್, ಇಟ್ಸ್ ಬೀನ್ ನೈಟ್ 8 o'clock. ನಾನು ಶೂಟೆಲ್ಲ ಮುಗಿಸಿ ಅಥವಾ ನಾವು ಊಟ ಎಲ್ಲ ಮಾಡಿದ್ವಿ, ಅದು ನೋಡಿರ್ತೀರ ಅನ್ಸುತ್ತೆ ವ್ಲಾಗಲ್ಲಿ. ಸೊ ಅದೆಲ್ಲ ಮುಗಿಸಿ ನಾನು ಬಂದು ಆಗಲಿಲ್ಲ. ಸೊ ಹೇಗೆ ಬಂದಿರುತ್ತೆ ಏನು ಶೂಟು ಅದೆಲ್ಲ ಮೇ ಬಿ ಶಾರ್ಟ್ಸಲ್ಲಿ ನೋಡಿರ್ತೀರ, ಆ್ಯಂಡ್ ಇಲ್ಲ ಅಂದರೆ ಯೂಟ್ಯೂಬ್ ಶಾರ್ಟ್ಸ್ ಅಥವಾ ರೀಲ್ಸಲ್ಲಿ ನೋಡಿರ್ತೀರ. ದ ಶೂಟ್ ಕೇಮ್ ಔಟ್ ಸೋ ಗುಡ್, ಸೋ ವೆಲ್. ಐ ಆಮ್ ಸೋ ಮಚ್ ಹ್ಯಾಪಿ ಬಿಕಾಸ್ ದಿಸ್ ಈಸ್ ಸಮಥಿಂಗ್ ಐ ಆಮ್ ಗಿವಿಂಗ್ ಯು ಆಲ್ ಬ್ಯಾಕ್ ಅನ್ನೋ ಥರ ಅನಿಸ್ತು ನನಗೆ. ಆ ಪ್ರೀತಿ ನೀವು ಅದೇನು ನನಗೆ ಕೊಟ್ಟಿದ್ದೀರಾ, ಆಲ್ ದೀಸ್ ಪ್ರೀತಿ ಆಗಿರ್ಬೋದು, ಒನ್ ಇಯರಿಂದ ವರ್ಕ್ ಆಗಿರ್ಬೋದು, ಆಲ್ ದಟ್ ಐ ಆಮ್ ಗಿವಿಂಗ್ ಇಟ್ ಬ್ಯಾಕ್ ಸಮಥಿಂಗ್ ಇನ್ ಮೈ ವೇ. ಯಾಕಂದರೆ ನನಗೆ ತುಂಬ ಖುಷಿ ಆಯಿತು. ಒಂದು ಕಾಮನ್ ಗರ್ಲ್ ನಮ್ಮ ಥರ ನಿಮ್ಮ ಥರ, ಸೊ ಮಾಡೆಲ್ಸು ಮಾಡೋದು ಬೇರೆ, ಸೊ ನಿಮಗೆ ನಾನು ಕರೆದು ಟ್ರೀಟ್ ಮಾಡಿ ಅಥವಾ ಮಾಡೋದು ದಟ್ ಈಸ್ ಡಿಫ್ರೆಂಟ್. ಐ ಫೆಲ್ಟ್ ಸೋ ಮಚ್ ಹ್ಯಾಪಿ. ಇವತ್ತು ಎಷ್ಟು ಓವರ್ವೆಲ್ಮಿಂಗ್ ಆಗಿತ್ತು ಅಂದರೆ, ಯು ಗೈಸ್, ಐ ಮೆಟ್ ಸೋ ಮೆನಿ ಆಫ್ ಯು ಟುಡೇ. ಸಮತ್ವ ಬೊಟಿಕಲ್ಲಿ ನೆನಪಿದ್ರೆ ನಿಮ್ಗಳಿಗೂ ನೋಡ್ತಾ ಇದ್ರೆ, ಹಾಯ್, ಯು ಬೋತ್ ವರ್ ಸೋ ಕ್ಯೂಟ್ ಆ್ಯಂಡ್ ಸೋ ಗುಡ್. ಐ ಮೆಟ್ 2 of my ಸಬ್ಸ್ಕ್ರೈಬರ್ಸ್, ಆ್ಯಂಡ್ ಇವತ್ತು ಸಬ್ಸ್ಕ್ರೈಬರ್ಸ್ ಜೊತೆ ಶೂಟ್ ಮುಗಿಸಿದ್ದೀನಿ. ಎಷ್ಟು ಓವರ್ವೆಲ್ಮ್ಡ್ ಆಗಿದ್ದೀನಿ ನಾನು ಅಂತ ಅಂದರೆ ನನಗೆ ಗೊತ್ತದು. ಐ ರಿಯಲಿ ಡೋಂಟ್ ಹ್ಯಾವ್ ವರ್ಡ್ಸ್ ಟು ಎಕ್ಸ್ಪ್ಲೈನ್, ಟು ಸೇ ಹೌ ಮಚ್ ಗ್ರೇಟ್ಫುಲ್ ಐ ಆಮ್, ಆಲ್ ದ್ಯಾಟ್, ಬಟ್ ಐ ಆಮ್ ಸೋ ಮಚ್ ಹ್ಯಾಪಿ. ದಿಸ್ ಇಸ್ ಸಮಥಿಂಗ್ ಫ್ರಮ್ ಮೈ ಸೈಡ್ ಗಿವಿಂಗ್ ಟು ಯು ಆಲ್. ಇವತ್ತು ನನ್ನ ಸಬ್ಸ್ಕ್ರೈಬರ್ ಜೊತೆ ಶೂಟು ಅಷ್ಟೇ ತುಂಬ ಸ್ಮೂತಾಗಿ ಹೋಯಿತು. ಶಿ ವಾಸ್ ಗುಡ್. ಹೆಂಗೇನಿಲ್ಲ, ಪೋಸಿಂಗ್ ಅದೆಲ್ಲ ತುಂಬ ಕಷ್ಟ ಆಗಲ್ಲ, ಪ್ರೊಫೆಷ್ನಲ್ ಕ್ಯಾಮ್ರಾಮನ್ ಜೊತೆ ಮಾಡ್ತಿರೋದಲ್ಲ. ಸೊ ಪೋಸಿಂಗ್ ಪ್ರತಿಯೊಂದು ಅವರು ಹೇಳ್ತಾರೆ. ಸೊ ತುಂಬ ಚೆನ್ನಾಗಾಯಿತು ಶೂಟು. ಆ್ಯಂಡ್ ಸರ್ಪ್ರೈಸಿಂಗ್ಲಿ ಇನ್ನೊಂದು ಟುಮಾರೋ ಅಗೇನ್ ವಿ ಆರ್ ಫಿಲ್ಮಿಂಗ್ ವಿತ್ ಒನ್ ಆಫ್ ಯು ಗೈಸ್. ಒನ್ ಆಫ್ ಮೈ ಕ್ಯೂಟ್ ಸಬ್ಸ್ಕ್ರೈಬರ್ ಇಸ್ ಕಮಿಂಗ್ ಫ್ರಮ್ ಚನ್ನಪಟ್ಟಣ. ಸೊ ಚನ್ನಪಟ್ಟಣದಿಂದ ಬರ್ತಾ ಇದ್ದಾರೆ. ಮೈಸೂರಿಂದ ಎಷ್ಟೊಂದು ಜನ ನಾವು ಬರ್ತೀವಿ ಅಂದಿದ್ದೀರಾ. ಆ್ಯಂಡ್ ಈ ಥರನೇ ಇರಬೇಕಾ, ಸೊ ಆ್ಯಂಡ್ ಸೊ ಇರಬೇಕಾ, ಇಲ್ಲ ಯಾರು ಬೇಕಾದ್ರು ಅಂದಾಗ ಎಷ್ಟೊಂದು ಜನ ವಿಮೆನ್ಸ್ ಮುಂದೆ ಬಂದಿದ್ರು, ಅಂದರೆ ಗರ್ಲ್ಸ್ ಬಿಡಿ. ಸೊ ಆಫ್ಟರ್ ಮ್ಯಾರೇಜ್ ನೀವು ಎಷ್ಟೊಂದು ಜನ ಮುಂದೆ ಬಂದಿರೋದು ನಂಗೆ ತುಂಬ ಅಂದರೆ ತುಂಬ ಖುಷಿ ಕೊಟ್ಟಿದೆ. ಐ ಥಿಂಕ್ ನೆಕ್ಸ್ಟ್ ನಾನು ಶೂಟ್ ಮಾಡ್ತಿರೋದು ಒನ್ ಆಫ್ ದ ಮ್ಯಾರಿಡ್ ಅವ್ರ ಜೊತೆನೇ. ಸೊ ಐ ಆಮ್ ಹ್ಯಾಪಿ. ಸೊ ಆ ಥರ ಹೇಳೋಣಲ್ಲ, ಇವರು ಅವರು ಅನ್ನೋದಿಲ್ಲ. ಸೊ ಮೇ ಬಿ ನೆಕ್ಸ್ಟ್ ವೀಕ್ ಅವ್ರ ಜೊತೆ ಶೂಟ್ ಆಗುತ್ತೆ. ನಾಳೆ ಒಬ್ಬರ ಜೊತೆ ಶೂಟ್ ಆಗ್ತಿದೆ. ಇಮಿಡಿಯೇಟ್ ಡಿಸೈಡ್ ಮಾಡಿದ್ದು. ಆ್ಯಕ್ಚುಲಿ ನಾನು ಟ್ಯೂಸ್ಡೇ ವೆಡ್ನೆಸ್ಡೇ ಅಂತ ಅಂದ್ಕೊಂಡಿದ್ದೆ ಶೂಟು. ನನಗೆ ನೆಕ್ಸ್ಟ್ ವೀಕ್ ಐ ಥಿಂಕ್ ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೆ ಐ ಹ್ಯಾವ್ ಮಾಸ್ಟರ್ ಕ್ಲಾಸ್. ಸೊ ಅದು ತುಂಬ ದೂರ ಟ್ರಾವೆಲ್ ಮಾಡಬೇಕು, ಆಲ್ ದಟ್ ಸ್ವಲ್ಪ ಡ್ರೈನ್ ಔಟ್ ಆಗ್ಬೋದು, ಆಲ್ ದಟ್. ಸೊ ಅದಕ್ಕೆ ಥರ್ಸ್ಡೇಯಿಂದ ಒಂದು ಸ್ವಲ್ಪ ಮಂಡೇ ತನಕ ಎಲ್ಲ ಶೂಟ್ ಇಟ್ಕೊಳ್ಳೋದು ಬೇಡ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಈ ಸಬ್ಸ್ಕ್ರೈಬರ್ಗೆ ಕಾಂಟ್ಯಾಕ್ಟ್ ಮಾಡಿದಾಗ, ಅಂದರೆ ನಾನು ಸ್ವಲ್ಪ ಟಚ್ಚಲ್ಲಿ ಮಾಡಿದ್ದೆ, ಮೊನ್ನೆ ಇನ್ಫಾರ್ಮ್ ಮಾಡಿದ್ದೆ. ಸೊ ಮತ್ತೆ ಗೊತ್ತಾಗಿದ್ದು ಶಿ ಆಲ್ಸೋ ಹ್ಯಾವ್ ಸಮ್ ಇಂಟರ್ನಲ್ಸ್, ಎಕ್ಸಾಮ್ಸ್, ಆಲ್ ದಟ್. ಸೊ ವೀಕೆಂಡ್ಸ್ ಮಾತ್ರ ಇಟ್ಕೊಂಡ್ರೆ ಅವ್ರು ಬರೋಕ್ಕಾಗತ್ತೆ ಅಂತ. ಸೊ ಟುಮಾರೋ ಇಸ್ ಸ್ಯಾಟರ್ಡೆ. ಐ ಥಾಟ್ ಓಕೆ ಪರ್ಫೆಕ್ಟ್, ನಾಳೆನೇ ಫಿಲ್ಮ್ ಮಾಡಬೇಡ ಅಂತ. ಆ್ಯಂಡ್ ಇವ್ರಿಗೆ ಸೋರ್ಸ್ ಮಾಡಿರೋ ಬಟ್ಟೆ ಕ್ಲಾತಿಂಗ್ ಇದೆಯಲ್ಲ, ಇದು ಕೂಡ ಸಮತ್ಪದವ್ರದ್ದೇ ಸ್ಪಾನ್ಸರ್, ಲೈಕ್ ಕೊಲ್ಯಾಬ್. ಬಟ್ ಇಟ್ಸ್ ಸೋ ಗುಡ್. ನನಗೆ ಈ ಔಟ್ಫಿಟ್ಗೆ ನಾನು ಶೂಟ್ ಮಾಡಬೇಕಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ಇಟ್ಸ್ ಸಮಥಿಂಗ್ ಲೈಕ್ ಕಾಟ್ ಸೆಟ್ಟಾ, ಸಮಥಿಂಗ್ ಲೈಕ್ ದಿಸ್. ಸೊ ಈ ಥರ ಬರುತ್ತೆ ಇನ್ನರು, ಅದ್ರ ಮೇಲೆ ಈ ಥರ ಕೋಟ್ ಬರುತ್ತೆ. ಸೊ ಈ ಕೋಟ್ನ ರಿಮೂವ್ ಮಾಡಿ ಕೂಡ ಇದನ್ನು ಹಾಕ್ಕೊಂಡು ಸ್ವಲ್ಪ ಪೋಸ್ ಮಾಡೋ ಥರನೇ ಬೇಕಿತ್ತು. ಶಿ ಈಸ್ ಬೋಲ್ಡ್ ಎನಫ್. ಶಿ ಸೆಡ್, ಅವ್ರ ಪಿಕ್ಚರ್ಸ್ ಸೆಂಡ್ ಮಾಡಿದಾಗಲೂ ಬೋಲ್ಡ್ ಪಿಕ್ಚರ್ಸ್ ಇತ್ತು. ಶಿ ಸೆಡ್ ಐ ವಿಲ್ ಡೂ ಬೋಲ್ಡ್ ಶೂಟ್ಸ್ ಅಥವಾ ಈ ಥರ ಹಾಕೋತೀನಿ ಅಂತ. ಇಲ್ಲಾಂದ್ರೂ ಈ ಕೋಟ್ ಬರುತ್ತೆ. ಆ್ಯಂಡ್ ಸ್ಕರ್ಟ್ ಬಂದುಬಿಟ್ಟು ಈ ಥರ ಇದೆ ಸ್ಕರ್ಟು. ಸೊ ದಿಸ್ ಇಸ್ ದ ಸ್ಕರ್ಟ್. ಪ್ಲೈನ್ ಇದೆ ಆಬ್ವಿಯಸ್ಲಿ. ಇದು ಮತ್ತು ಇದು ಮಿನಿಮಲ್ ಆಗಿದೆ, ಬಟ್ ತುಂಬ ಹೈಲೈಟಿಂಗ್ ಆಗಿ ಕಾಣುತ್ತೆ. ಶೂಟ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದಕ್ಕೆ ಅಗೇನ್ ಆಕೃತಿ ರೆಂಟಲ್ ಜುವೆಲರಿ, ನೆನ್ನೆ ನಾನು ಎಲ್ಲಿ ರೆಂಟ್ ಮಾಡಿದೆ ಜುವೆಲ್ಸು, ಅವರೇನೆ ಇದಕ್ಕೂ ಕೊಟ್ಟಿದ್ದಾರೆ. ಬ್ಯೂಟಿಫುಲ್ ಜುವೆಲರಿ ಸೆಟ್. ಇದಕ್ಕಂತೂ ಕ್ಲಾತಿಂಗ್ ಹೆಂಗಿದೆ, ಜುವೆಲ್ಸ್ ಕೂಡ ಅದೇ ಥರ ಇದೆ. ಇದಕ್ಕೆ ಜುವೆಲ್ಸ್ ಹಾಕೋದಾ ಬೇಡವಾ ಅನ್ಕೊತಿದ್ದೆ. ನೆಕ್ಸ್ಟ್ ನಾನು ಇದು ನೋಡಿದಾಗ ಪರ್ಫೆಕ್ಟ್ ಮ್ಯಾಚ್ ಅನಿಸ್ತು. ಸಬ್ಯಾಸಾಚಿ ಜುವೆಲ್ಸು ನೋಡಿ ಎಷ್ಟು ಎಲಿಗೆಂಟ್ ಆಗಿದೆ. ಇದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ದಿಸ್ ಈಸ್ ಹೌ ಇಟ್ ಈಸ್. ಇದಕ್ಕೆ ಇಯರಿಂಗ್ಸ್ ಇದೆ, ಬ್ಯಾಂಗಲ್ಸು ಅದೇ ಥರ ಮ್ಯಾಚ್ ಆಗೋ ಥರ ಕುಂದಂದೆ ಬ್ಯಾಂಗಲ್ಸು ಮತ್ತು ಇಯರಿಂಗ್ಸ್ ಈ ಥರ ಇದೆ. ತುಂಬ ಚೆನ್ನಾಗಿದೆ. ಅವ್ರ ಹತ್ರ ಅಂತೂ ತುಂಬ ಬ್ಯೂಟಿಫುಲ್ ಜುವೆಲರಿ ಸೆಟ್ಸ್ ಇದೆ. ಸ್ಪೆಷಲಿ ಇಟ್ ಈಸ್ ಕಾಲ್ಡ್ ಆ್ಯಸ್ ವಾಟ್ ಈಸ್ ದಟ್ ಗ್ರೀನ್ ಜಡಾವ್ ಜುವೆಲರಿ ಸೆಟ್ಸ್ ನನ್ನ ಫೇವ್ರೆಟ್ಟು. ಆ್ಯಂಡ್ ರಿಂಗ್ಸ್ ಇದೆಲ್ಲ ತಂದಿದ್ದೀನಿ. ನಾಳೆ ಅಗೇನ್ ಬ್ಯಾಕ್ ಟು ಬ್ಯಾಕ್ ಶೂಟ್ ಮಾಡ್ತಿರೋದು. ನಾನೇ ಅನ್ಪ್ಲ್ಯಾನ್ಡ್ ಇದು, ಬಟ್ ತುಂಬ ಖುಷಿ ಆಗ್ತಿದೆ ನಿಮ್ಗಳ ಜೊತೆ ಮಾಡ್ತಾ ಇರೋದು. ಸ್ಪೆಷಲಿ ನಾಟ್ ದ ಮಾಡೆಲ್ಸ್, ನಾಟ್ ಎನಿ ಅದರ್ ಪೀಪಲ್. ನಾವು ಮಾಡ್ತಿರೋದು ಒಂಥರ ಒಂದೇ ಫ್ಯಾಮಿಲಿ ಥರ ಅಂತ ಅನಿಸುತ್ತೆ. ಸೊ ಐ ಆಮ್ ಹ್ಯಾಪಿ. ಟುಮಾರೋ ಹೆಂಗೆ ಶೂಟ್ ಬರುತ್ತೆ ಏನು, ಒನ್ಸ್ ಎಲ್ಲ ರೆಡಿ ಆದಮೇಲೆ ಐ ಶೋ ಯು. ಗುಡ್ ಮಾರ್ನಿಂಗ್ ಯು ಗೈಸ್, ದಿಸ್ ಇಸ್ ದ ನೆಕ್ಸ್ಟ್ ಡೇ. ಇನ್ನೇನು 9:30ಗೆಲ್ಲ ಅಗೇನ್ ಸಬ್ಸ್ಕ್ರೈಬರ್ ಬರ್ತಾರೆ, ಶೂಟ್ ಸ್ಟಾರ್ಟ್ ಮಾಡಬೇಕು. ಇಟ್ಸ್ 7:30 in the morning. ಆ್ಯಕ್ಚುಲಿ ಅದು ಬ್ರೇಕ್ಫಾಸ್ಟ್ ಪ್ಲ್ಯಾನ್ ಇರಲಿಲ್ಲ, ಬಟ್ ಇಮಿಡಿಯೇಟಾಗಿ ಕ್ಯಾಪ್ಸಿಕಮ್ ಇರೋದು ನೆನಪಾಗ್ಬಿಟ್ಟು ರೈಸ್ ಮಾಡೋಣ ಅಂತ ರೆಡಿ ಮಾಡಿದ್ದೀನಿ. ಸೊ ಒನ್ಸ್ ಕ್ಯಾಪ್ಸಿಕಮ್ ರೈಸ್ ಇಸ್ ಡನ್, I'm gonna
have there. I'm gonna get fresh and then I'll see you all. Hi you guys, I'm super duper fresh and ready. New day, new shoot. This is how I'm ready. Yeah, I'm so much excited again today because new look ಅದು ಡಿಫ್ರೆಂಟ್ ಆಗೆಲ್ಲ ಚೆನ್ನಾಗಿ ಕ್ರಿಯೇಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬಿಕಾಸ್ ಔಟ್ಫಿಟ್ ಆಲ್ರೆಡಿ ನೋಡಿದ್ರೆ ತುಂಬ ಚೆನ್ನಾಗಿದೆ. ಸೊ ಅದಕ್ಕೊಂಥರ ಸಿಂಪಲ್ ಲುಕ್ ಇರಬೇಕು, ಒಂಥರ ಸ್ಕಿನ್ ಫಿನಿಶ್ ಥರ ಆ ಥರ ಒಂಥರ ಸಿಂಪಲ್ ಆಗಿರಬೇಕು. ಐ ಸ್ವಲ್ಪ ಸ್ಮೋಕಿ ಮಾಡೋಣ ಆ ಥರ ಸ್ವಲ್ಪ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಇನ್ನೇನು ನನ್ನ ಮಾಡೆಲ್ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ರೀಚ್ ಆಗ್ತಾರೆ, ಅಂದರೆ ನನ್ನ ಸಬ್ಸ್ಕ್ರೈಬರ್ ನೀವೆಲ್ಲ. ಸೊ ಒಂದು ಸ್ವಲ್ಪ ಹೊತ್ತಲ್ಲಿ ರೀಚ್ ಆಗಿ ಮೇಕಪ್ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಯಾ, ಲೆಟ್ಸ್ ಸಿ ಹೌ ಇಟ್ ವಿಲ್ ಗೋ. Oh my god, we are done with the shoot and it came out so good, so well. It was like a professional model shoot ಥರ. ಆ್ಯಂಡ್ ಔಟ್ಫಿಟ್ಟು ನೋಡಿದ್ರಲ್ಲ ತುಂಬ ಚೆನ್ನಾಗಿತ್ತು, ತುಂಬ ಕಾಂಪ್ಲಿಮೆಂಟ್ ಮಾಡ್ತಿತ್ತು. ಈ ಥರ ಅಲ್ಲ, ಯಾವುದೇ ಥರ ಔಟ್ಫಿಟ್ ಬೇಕಾದರೆ ಅದು ಕಸ್ಟಮೈಸ್ಡ್ ಬೈ ಸಮತ್ವ, ಒಂಥರ ರೆಡಿ ಗಾರ್ಮೆಂಟ್ ಥರ ಇತ್ತು. ಬಟ್ ಇಟ್ಸ್ ಸ್ಟಿಚ್ಡ್ ಆ್ಯಂಡ್ ಕಸ್ಟಮೈಸ್ಡ್ ಬೈ ಸಮತ್ವ ಬೊಟಿಕ್. ಆ್ಯಂಡ್ ಜುವೆಲರಿ ಅಂತೂ, ಓ ಮೈ ಗಾಡ್, ಹೌ ಬ್ಯೂಟಿಫುಲ್ ದ ಜುವೆಲರಿ ವಾಸ್. ಎವ್ರಿಥಿಂಗ್ ಕೇಮ್ ಟುಗೆದರ್. ಜುವೆಲರಿನೂ ಅಷ್ಟೇ, ಸಬ್ಯಾಸಾಚಿದು. ಇಟ್ ವಾಸ್ ಫ್ರಮ್ ಆಕೃತಿ ರೆಂಟಲ್ ಜುವೆಲರಿ ವಿಚ್ ಇಸ್ ನಿಯರ್ ಟು RR ನಗರ್, ಬನಶಂಕರಿ 5th ಸ್ಟೇಜು. ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರು ಸಿಗುತ್ತೆ. ಸೊ ಯಾ, ಇಟ್ ಕೇಮ್ ಔಟ್ ಸೋ ವೆಲ್. ಐಮ್ ಹಂಗ್ರಿ. ಸೊ ನಾನು ಶೂಟ್ ಎಷ್ಟೊತ್ತಿಗೋ ಮುಗಿಯುತ್ತೆ ಅಂದ್ಕೊಂಡಿದ್ದು, ತುಂಬ ಲೇಟಾಗಿ 4 o'clock ಆಯ್ತು ಈಗ ಮನೆಗೆ ಬರೋಷ್ಟರಲ್ಲಿ. ಸೊ ಇವಾಗ ಹೊಟ್ಟೆಗೆ ಊಟ ಮಾಡಿ ಐ ಆಮ್ ಹಂಗ್ರಿ ಲೈಕ್ ಎನಿಥಿಂಗ್. ಲೆಟ್ ಮೀ ಹ್ಯಾವ್ ಫುಡ್. ಸಾಂಬಾರ್ ಆ್ಯಂಡ್ ರೈಸ್ ಎರಡೂ ಇದೆ. ಇವಾಗ ಮಾಡೋಷ್ಟು ಪೇಷನ್ಸ್ ಅಂತೂ ನಂಗೆ ಇರಲೂ ಇಲ್ಲ. ಸೊ ಎಲ್ಲ ನೆನ್ನೆದು ಡನ್ ವಿತ್ ಫುಡ್ ಆ್ಯಂಡ್ ಆಲ್ ದಟ್. ಈಗ ಜುವೆಲ್ಸು ಆಕೃತಿ ರೆಂಟಲ್ ಜುವೆಲ್ಗೆ ಹೋಗಿ ಜುವೆಲ್ಸ್ ಒಂದು ತಲುಪಿಸ್ಬಿಟ್ರೆ ಐ ಆಮ್ ಡನ್. ಯಾಕಂದರೆ ಸಮತ್ವದವರು ಶೂಟ್ ಪ್ಲೇಸ್ಗೂ ಬಂದಿದ್ರು ನಿನ್ನೆ ಇವತ್ತು ಎಲ್ಲ. ಬಿಕಾಸ್ ನಾನು ಅವರು ಸೇರೇ ಶೂಟ್ ಮಾಡಿಸಿದ್ದು. ಆ್ಯಂಡ್ ಅಗೇನ್ ಆಕೃತಿ ಅವರು ಕೂಡ ಜುವೆಲ್ಸ್ ಎಲ್ಲ ಕೊಟ್ಟರು ಶೂಟ್ಗೆ. ಐ ಆಮ್ ವೆರಿ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್. ಆ್ಯಂಡ್ ಅಗೇನ್ 2 days ಬಿಟ್ಟು ಇನ್ನೊಂದು ಶೂಟ್ ಇದೆ. ಸೊ ಅವಾಗ ಐ ಸಿ ಯು ಆಲ್. ಇವತ್ತು ವೀಕೆಂಡ್ ಸ್ಯಾಟರ್ಡೆ, ಒಂಥರ ಚೆನ್ನಾಗಿ ಅನಿಸ್ತು ನನಗೆ. ಐ ಆಮ್ ಶೂಟಿಂಗ್ ಅಥವಾ ಡೂಯಿಂಗ್ ವರ್ಕ್, ಮೇಕಪ್ ಮಾಡಿದಾಗ ಐ ಫೀಲ್ ಸೋ ಮಚ್ ಹ್ಯಾಪಿ. ಸೊ ಇವತ್ತು ಖುಷಿಯಾಗಿತ್ತು. ದ ಅನದರ್ ಥಿಂಗ್ ಇಸ್ ನವ್ ಐ ಆಮ್ ಲಿವಿಂಗ್ ಫಾರ್ ಮಂಡ್ಯ. ಸೊ ಇವಾಗ ಮಂಡ್ಯಗೆ ಹೊರಟು after 2 days I'll be back. Weekends ಎಲ್ಲ ಮುಗಿಸ್ಕೊಂಡು I'll be back. 3 days later. You guys, I'm checking into this video after 2 days. After 2 days ನಾಳೆ again we are shooting, filming. ಸೊ ಅದಕ್ಕೆ ಮಲ್ಗೆ ಹುಡ್ಕೊಂಡು ನಾನು ಮಂಡ್ಯ ಮಾರ್ಕೆಟಲ್ಲಿ ಓಡಾಡ್ತಾ ಇದ್ದೀನಿ. ಬಿಕಾಸ್ ಇನ್ 1 hour ಮಂಡ್ಯದಿಂದ ಹೊರಟು ಐ ವಿಲ್ ರೀಚ್ ಬ್ಯಾಂಗ್ಳೂರ್ ಎನಿ ಹೌ. ಅನ್ಫಾರ್ಚುನೇಟ್ಲಿ ನಂಗೆ ಮಂಡ್ಯದಲ್ಲೂ ಫ್ಲವರ್ಸ್ ಸಿಗಲಿಲ್ಲ. ಅಂದರೆ ನನ್ನ ತಪ್ಪು. ಮಾರ್ನಿಂಗೇ ಮಾರ್ಕೆಟ್ಗೆ ಹೋಗಿದ್ರೆ ಅಥವಾ ನಮ್ಮಮ್ಮ ಅಂದರು ಇಲ್ಲೇ ಲೈಕ್ ಫ್ಲವರ್ ಮಾಡ್ಕೊಂಡೆಲ್ಲ ತುಂಬ ಬರ್ತಾರಲ್ಲ, ಸೊ ಸಿಕ್ತಿತ್ತಂತ. ಲಾಸ್ಟ್ ಚಾನ್ಸು. ಈಗ ಹೆಂಗಿದ್ರು ಹೊರಡ್ತಾ ಇದ್ದೀನಿ ಬ್ಯಾಂಗ್ಳೂರ್ಗೆ. 1 ರೌಂಡ್ ವಿ ರೋಡ್ ಹತ್ರ ನೋಡ್ತೀನಿ. ಇಲ್ಲಾಂದರೆ ಅಗೇನ್ ಹೇರ್ ಸ್ಟೈಲ್ ಏನಾದ್ರು ಚೇಂಜ್ ಮಾಡಬೇಕಷ್ಟೇ. ನಾನು ಆ್ಯಕ್ಚುಲಿ ಒಂದು ಟ್ರೆಂಡಿಂಗ್ ಮಲ್ಗೆ ಹೂದು ಹೇರ್ ಸ್ಟೈಲ್ ಅಂದ್ಕೊಂಡಿದ್ದೆ. ವಿ ನೀಡ್ ಮೋರ್ ಫ್ಲಾರ್ಸ್ ಫಾರ್ ದಟ್. ಅಂದರೆ ಜಾಸ್ತಿ ಮಾರಬೇಕು. ನಮ್ಮ ಮಂಡ್ಯದಲ್ಲಿ ತೊಗೊಂಡ್ರೆ ವರ್ಕೌಟ್ ಆಗುತ್ತೆ. ಬ್ಯಾಂಗ್ಳೂರಲ್ಲಿ ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಫ್ಲಾರ್ಸು ಮತ್ತು ಎಲ್ಲ. ಬಟ್ ಏನಂದರೆ ಮಾರ್ಕೆಟ್ಗೆ ಹೋಗ್ಬೇಕು, ಅದಕ್ಕೆ ಮಾರ್ಕೆಟ್ ದೂರ ಇನ್ನೊಂದು ನಮ್ಮ ಏರಿಯಾದಲ್ಲೆಲ್ಲ ತುಂಬ ಲೈಕ್ 300 rupees ಹೇಳ್ತಿದ್ದಾರೆ ಮಾರ್ಗೆ. ನನಗೆ 3 ರಿಂದ 4 ಬೇಕು. ಅಲ್ಲಿಗೆ 1000 rupees ಸ್ಪೆಂಡ್ ಮಾಡ್ದಂಗೆ ಆಗ್ಬಿಡುತ್ತೆ. ಐ ರಿಯಲಿ ಡೋಂಟ್ ವಾಂಟ್ ಸ್ಪೆಂಡ್ ದಟ್ ಮಚ್ ಆಫ್ ಮನಿ.
ನೋಡೋಣ ಹಂಗೆ ಅಂದ್ಕೊತಿದ್ದೀನಿ. ಈಗ ರೈಟ್ ನಾವು ಈಗ ಒಂದು ರೌಂಡ್ ವಿ ರೋಡಲ್ಲಿ ನೋಡ್ತೀನಿ. ಅಲ್ಲಿ ಫ್ಲವರ್ಸ್ ಇಟ್ಕೊಂಡಿರ್ತಾರಲ್ಲ, ಅಲ್ಲೇನಾದ್ರು ಮಲ್ಲಿಗೆ ಹೂವು ಕಟ್ಟಿರೋದು ಚೆನ್ನಾಗಿರೋದು ಸಿಕ್ಕಿದ್ರೆ ಐ ಗೆಟ್. ಇಲ್ಲ ಅಂದರೆ ನಾಳೆ ಇವತ್ತು ಹೋಗ್ಬಿಟ್ಟು ಆರ್ ನಗರದಲ್ಲೇ ಒಂದು 2 ಮಾರ್ಕ್ ತೊಗೊಂಡು ಅಡ್ಜಸ್ಟ್ ಮಾಡಿ ಬೇರೆ ಥರ ಏನಾದ್ರು ಮಾಡಬೇಕು. ಐ ಆಮ್ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್ ಅಗೇನ್ ಫಾರ್ ಟುಮಾರೋ ಬಿಕಾಸ್ ಒನ್ ಆಫ್ ಯು ಕ್ಯೂಟೀಸ್ ಆರ್ ಕಮಿಂಗ್ ಓವರ್ ಫಾರ್ ದ ಮೇಕ್ ಓವರ್. ಅದಕ್ಕೆ ಆ್ಯಂಡ್ ನನಗೆ ಖುಷಿ ಇದೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ನಾನು ಶೂಟ್ ಮಾಡ್ತಿರೋದು. ಆ್ಯಂಡ್ ಇವತ್ತು ನಾವು ಮೊನ್ನೆ ಎಲ್ಲ ಶೂಟ್ ಮಾಡಿರೋ ಫೈನಲ್ ಔಟ್ಕಮ್ ಬೇರೆ ಕಳಿಸಿದ್ರಾ, ಬ್ಯೂಟಿಫುಲ್ಲಾಗಿ ಬಂದಿದೆ. ನನಗಂತೂ ಫುಲ್ ಖುಷಿ. ನನ್ನ ಸಬ್ಸ್ಕ್ರೈಬರ್ಸ್ ಅಂತ ಐ ಆಮ್ ಓನ್ಲಿ ಪ್ರೌಡ್ ಆಫ್ ಇಟ್. ಐ ಆಮ್ ಸೋ ಮಚ್ ಹ್ಯಾಪಿ. ಟುಮಾರೋ ವಿ ಆರ್ ಡೂಯಿಂಗ್ ಸಾರಿ ಲುಕ್. ನಾವು ಅಂದ್ಕೊತಿದ್ದೀವಿ ಸಾರಿ ಕಮ್ ಸಂಕ್ರಾಂತಿ 2 ಮಾಡಿಬಿಡೋಣ ಅಂತ. ಸಂಕ್ರಾಂತಿ ಹಬ್ಬಕ್ಕೆ ಇನ್ನೂ ಟೈಮ್ ಇದೆ, ಇನ್ನೊಂದು 25 ಡೇಸ್ 20 ಡೇಸ್ ಹಂಗಿದೆ. ಸೊ ಬಟ್ ಆದರೂ ನಾವು ತುಂಬ ಲೇಝಿ ಈ ವಿಚಾರದಲ್ಲಿ. ಸೊ ಎನಿ ಹೌ ಫಿಲ್ ಮಾಡಿಬಿಡೋಣ ಸಂಕ್ರಾಂತಿ ಹಬ್ಬದಲ್ಲಿ. ಇಲ್ಲೂ ಎಲ್ಲೂ ಸಿಗಲಿಲ್ಲ. ನಾನು ದೊಡ್ಡ ಕೆಲಸ ಮಾಡಿಕೊಂಡೆ. ನಾನು ನಿನ್ನೆ ಇವತ್ತಿಂದನೇ ಅಂದ್ಕೊಂಡೆ ಮಾರ್ನಿಂಗ್ ಹೋಗಿ ಒಂದು ರೌಂಡ್ ಹೋಗ್ಬಿಟ್ಟು ತೊಗೊಬರ್ಬೇಕು ಮಂಡ್ಯದಿಂದ. ಹೆಂಗಿನೋ ನಾಳೆ ಶೂಟ್ ಮಾಡ್ತಿದ್ದೀನಿ, ಇವತ್ತು ಇಲ್ಲಿದ್ದೀನಿ ಅಂತ. ಐಡನ್ನ ಮಿಸ್ಟೇಕ್. ಇವಾಗ ನಾನು 1 to ಡಬಲ್ ಕೊಟ್ಬಿಟ್ಟು ಬ್ಯಾಂಗ್ಳೂರಲ್ಲೇ ತೊಗೊಳ್ಬೇಕಷ್ಟೆ ಇದೆ ಅನಿಸುತ್ತೆ ಅಲ್ಲಿ ಕಟ್ಟಿರೋದು. ಇರು 1 ನಿಮಿಷ. ತೀರಾ ಚಿಕ್ಕ ಮೊಗ್ಗೆಲ್ಲ ಹಾಕಿ ಕಟ್ಟಿದ್ದಾರೆ. ನಾಟ್ ಅಪ್ರೂವ್ಡ್. ಬೇಡ, ಮೊಗ್ಗಾಗಿ ಕಟ್ಟಿದ್ದಾರೆ. 1 ಮಾರೆ ಆಗಲಿ 2 ಮಾರೆ ಆಗಲಿ ಚೆನ್ನಾಗಿರೋದು ಅಟ್ಲೀಸ್ಟ್ ತೊಗೋಬೇಕು. ತೀರಾ ಇದಾಗಿತ್ತು. ಅದು ನನ್ನ ಸಬ್ಸ್ಕ್ರೈಬರ್ಸ್ ಜೊತೆ ಶೂಟ್ ಮಾಡ್ತಿದ್ದೀನಿ. 1 ಮಾರು ಮುಡ್ಸಿದ್ರು ಚೆನ್ನಾಗಿರ್ಬೇಕು. ಬಿಡು, ನಾನು ಆರ್ ನಗರದಲ್ಲೇ ತೊಗೊತೀನಿ. ವಿ ಆರ್ ಬ್ಯಾಕ್ ಇನ್ ದ ಹೋಮ್ ಆ್ಯಂಡ್ ಇವಾಗ ಐ ಆಮ್ ಗೋಯಿಂಗ್ ಫಾರ್ ಸಮತ್ವ. ಸೊ ಔಟ್ಫಿಟ್ ಬ್ಲೌಸ್ ಕಲೆಕ್ಟ್ ಮಾಡಿಕೊಂಡು ಮಲ್ಲಿಗೆ ಹೂ ಇಲ್ಲೇ ಆರ್ ನಗರದಲ್ಲಿ ತೊಗೊಂಡು ಅಲ್ಲಿ ಗೋ ಟು ಆಕೃತಿ ರೆಂಟಲ್ ಜುವೆಲ್ಲರಿ. ಯಾಕಂದರೆ ಸಾರಿ ಅವ್ರದ್ದು ರೆಂಟಲ್ ಜುವೆಲ್ಲರಿ ಅವ್ರದ್ದೇ. ಆಕೃತಿ ರೆಂಟಲ್ ಜುವೆಲ್ಲರಿ ಹತ್ರ ಸಾರಿ ಮತ್ತು ಜುವೆಲ್ಸ್ ಎರಡೂ ಕಲೆಕ್ಟ್ ಮಾಡ್ಕೊಂಡು ಬಂದುಬಿಟ್ರೆ ಐ ಆಮ್ ಡನ್ ಫಾರ್ ದ ಡೇ. ಆ್ಯಂಡ್ ಟುಮಾರೋ ವಿ ಆರ್ ರೆಡಿ ಫಾರ್ ದ ಶೂಟ್. Yes, I'm back in the home with all the jewels and all that. So firstly, ಬ್ಲೌಸ್ ತೋರಿಸ್ಬಿಡ್ತೀನಿ. ಸಿ ಇಟ್ಸ್ ಆ್ಯಕ್ಚುಲಿ ನ್ಯೂ ಬ್ಲೌಸ್. ನನ್ನ ಸಬ್ಸ್ಕ್ರೈಬರ್ ಹಾಕೋತಾರೆ, ನಂಗೆ ಅದು ಖುಷಿ ಆಗ್ತಿದೆ. ಸೊ ಹೊಸ ಬ್ಲೌಸು ಸ್ಟಿಚ್ ಮಾಡಿ ರೆಡಿ ಮಾಡಿ ಕೊಟ್ಟಿದ್ದಿದ್ದು. ಸಿ ಹೌ ಬ್ಯೂಟಿಫುಲ್ ಇಟ್ ಈಸ್. ಡೀಟೇಲಿಂಗ್ ಎಲ್ಲ ಸಕ್ಕಾಗಿದೆ. ಬ್ರೈಡಲ್ ಬ್ಲೌಸು. ದಿಸ್ ಈಸ್ ಹೌ ಇಟ್ ಲುಕ್ಸ್. ಇದು ಹೊಸದಾಗಿ ಸ್ಟಿಚ್ ಮಾಡಿರೋದು. ಸೊ ನೆಕ್ಸ್ಟ್ ನಿಮ್ಗೆ ಏನಾದ್ರು ರೆಂಟ್ಗೆ ಆ ಥರ ಏನಾದ್ರು ಬೇಕು ಅಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಸಮತ್ವ ಬುಟಿಕ್. ದಿಸ್ ಈಸ್ ಹೌ ಇಟ್ ಈಸ್. ನಂಗೆ ಡೋರಿ ಅಂತೂ ಸಖತ್ ಕ್ಯೂಟ್ ಅನಿಸ್ತು. ಸಿ ಹಿಯರ್. ಸೊ ಈ ಸಾರಿಗೆ ಪರ್ಫೆಕ್ಟ್ ಮ್ಯಾಚ್ ಆ್ಯಕ್ಚುಲಿ ಈ ಬ್ಲೌಸು. ಸಾರಿ ಬಂದುಬಿಟ್ಟು ಆಕೃತಿ ರೆಂಟಲ್ ಜುವೆಲ್ಲರಿ. ಹೊಸ ಸಾರಿ ಕಲೆಕ್ಷನ್ಸ್ ಬಂದಿತ್ತು. ನಂಗೆ ತುಂಬ ಇಷ್ಟ ಆಯಿತು. ಐ ಕಂಟ್ರೋಲ್ಡ್ ಮೈ ಸೆಲ್ಫ್ ನಾಟ್ ಟು ಶಾಪ್. ಬಟ್ ಈ ಸಾರಿ, ಫಾರ್ ದಿಸ್ ಸಾರಿ, ದಿಸ್ ಬ್ಲೌಸ್ ಈಸ್ ಲೈಕ್ ಪರ್ಫೆಕ್ಟ್. ಸಿ ಪರ್ಪಲ್ ಕಲರ್ ಸಾರಿ ಅಂದರೆ ಬಾರ್ಡರ್ ಇದೆ. ಸೊ ದಿಸ್ ಈಸ್ ಹೌ ದ ಸಾರಿ ಈಸ್. ಇಟ್ಸ್ ಅ ಸಿಲ್ಕ್ ಸಾರಿ. ತುಂಬ ಚೆನ್ನಾಗಿದೆ. ಈಗ ಬಂದಿರೋ ಸಾರಿ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ. ಬನಾರಸ್, ಮೈಸೂರು ಸಿಲ್ಕು, ಕ್ರೇಪ್ ಸಿಲ್ಕು, ಕಂಚಿ ಸಿಲ್ಕು ಎಲ್ಲ ಸಾರೀಸು ಸಿಗುತ್ತೆ ಅಲ್ಲಿ. ಸೊ ಐ ಥಿಂಕ್ ದಿಸ್ ಇಸ್ ಕಂಚಿ ಸಿಲ್ಕ್ ಸಾರಿ. ಜುವೆಲ್ಸ್ನ ರೆಂಟ್ ಮಾಡಿದೆ. ದಿಸ್ ಇಸ್ ದ ನೆಕ್ ಪೀಸ್. 2 ನೆಕ್ ಪೀಸು, ಲಾಂಗ್ ಒನ್ನು, ಶಾರ್ಟ್ ಒನ್ನು. ಸೊ ದಿಸ್ ಇಸ್ ದ ಲಾಂಗ್ ಒನ್. ಸೊ ಪರ್ಲ್ಸ್ ಥರ ಇರಲಿ, ಸಾರಿ ಪರ್ಫೆಕ್ಟ್ ಮ್ಯಾಚ್ ಇರುತ್ತೆ ಅಂತ ಈ ಜುವೆಲರಿ ತೊಗೊಂಡೆ. ಅಂದರೆ ನೆಕ್ಗೆ. ಆ್ಯಂಡ್ ಲಾಂಗ್ ಒನ್ ಹಾರ, ಲಾಂಗ್ ಒನ್ಗೆ. ಸೊ ಬ್ರೈಡಲ್ ಲುಕ್ ಥರ ಮಾಡ್ತಾಯಿದ್ದೀವಿ. ಪ್ಲಸ್ ಸಂಕ್ರಾಂತಿ ಥೀಮು. ಆ್ಯಂಡ್ ಅಗೇನ್ ಹಿಪ್ ಬೆಲ್ಟ್, ವೇಸ್ಟ್ ಬೆಲ್ಟ್, ವಾಟ್ ಎವರ್ ಇಟ್ಸ್ ಕಾಲ್ಡ್ ಆಸ್. ಸೊ ಇದು ಮಾಟಿ, ಇಯರಿಂಗು ಎಲ್ಲ ಇದಕ್ಕೆ ಸೆಟ್ ಕೊಟ್ಟರು. ತುಂಬ ಚೆನ್ನಾಗಿದೆ ಜುವೆಲ್ ಕಲೆಕ್ಷನ್. ಅಂದರೆ ನಂಗೆ ಜಡಾವ್ ಕಲೆಕ್ಷನ್ ತುಂಬ ಇಷ್ಟ. ಬಟ್ ಈ ಸಾರಿಗೆ ಜಡಾವ್ ಕಲೆಕ್ಷನ್ ಬೇಡ ಅಂತ ನಾನು ಈ ಥರ ಹೋದೆ. ಸೊ ನೆಕ್ಸ್ಟ್ ಯಾವ್ದಾದ್ರು ಒಂದು ಶೂಟ್ ಮಾಡಬೇಕು. ಸೊ ಅದಕ್ಕೆ ನಾನು ಜಡಾವ್ ಕಲೆಕ್ಷನ್ ಹಾಕಬೇಕು. ತುಂಬ ಚೆನ್ನಾಗಿ ಬಂದಿದೆ ಕಲೆಕ್ಷನ್ಸು. ಆ್ಯಂಡ್ ಅಗೇನ್ ಇಯರಿಂಗ್ಸು, ರಿಂಗ್ಸು ಎಲ್ಲ ಇದೆ. ಆ್ಯಂಡ್ ನಾನು ಕೆಲವೊಂದು ಪರ್ಸ್ನಲ್ ಶಾಪ್ ಮಾಡಿದೆ. ಬಟ್ ನಾಳೆ ಶೂಟ್ಗೆ ನಾನು ಹಾಕಿಸ್ತಾ ಇದ್ದೀನಿ. ಅದು ಶೂಟ್ಗೋಸ್ಕರನೇ ನಾನು ಶಾಪ್ ಮಾಡಿದ್ದು. ದಟ್ ಈಸ್ ಸಮ್ ಸೆಪ್ಟಮ್ ನೋಸ್ ಪಿನ್ಸು. ಸೊ ಆ್ಯಂಡ್ ಅಲ್ತಾ ಪೆನ್ ಇತ್ತು. ಬಟ್ ಎಲ್ಲಿ ಹಾಕಿದ್ದೀನಿ ಗೊತ್ತಿಲ್ಲ, ಹಾಗಾಗಿ ಸುಮ್ಮನಾದೆ. ಆ್ಯಂಡ್ ಈ ಇಯರಿಂಗ್ ಶಾಪ್ ಮಾಡಿದೆ ನಾನು ನನ್ನ ಪರ್ಸ್ನಲ್ಗೆ. ಇದು ಒಂಥರ ಟ್ರೆಂಡ್ ಇದೆಯಲ್ಲ, ಹಿಂಗಿಂದ ಹಿಂಗೆ ಕೂತ್ಕೊಳ್ಳುತ್ತೆ ಆ ಥರ ಈ ಇಯರಿಂಗು. ಆ್ಯಂಡ್ ಸೆಪ್ಟಮ್ ನೋಸ್ ಪಿನ್ಸ್ ಅಂತೂ ಇಟ್ ಈಸ್ ಲುಕಿಂಗ್ ಸೋ ಗುಡ್. ಭವಾನದಲ್ಲೇ ತೊಗೊಂಡೆ. ದಿಸ್ ಈಸ್ ಹೌ ಇಟ್ ಈಸ್. ಸಿ ದಿಸ್ ಇಸ್ ದ ಒನ್.
ಆ್ಯಂಡ್ ಚಿಕ್ಕದು ದಿಸ್ ಇಸ್ ದ ಒನ್. ಆ್ಯಂಡ್ ನೋಸ್ ಪಿನ್ ಇದು ಒಂದು. ಸೊ ಇದೇ ಹಾಕ್ತೀನಿ ನಾನು ಇವಾಗ. ಆ್ಯಕ್ಚುಲಿ ನೋಸ್ ಪಿನ್ನು ನಾನು ತರಬೇಕಿತ್ತು ಆಕೃತಿಲಿ, ಮರ್ತೋದೆ. ಸೊ ಇದೇ ಹಾಕ್ತೀನಿ. ಸೆಪ್ಟೆಂಬರ್ ಹಾಕ್ತೀನಿ ಅಂದ್ಕೊಂಡಿದ್ದೀನಿ, ಬಿಕಾಸ್ ಚಿಕ್ಕದಾಗಿ ತುಂಬ ಚೆನ್ನಾಗಿದೆ ಹಾಗಾಗಿ. ಆ್ಯಂಡ್ ಕಲರ್ಸಲ್ಲೂ ಇದೆ. ಸಿ ದಿಸ್ ಇಸ್ ದ ಒನ್, ಹೌ ಬ್ಯೂಟಿಫುಲ್ ಇಟ್ ಈಸ್. RR ನಗರ ಭವಾನ ಕಂಗನಲ್ಲೇ ತಂದಿದ್ದು ನಾನು. ದಿಸ್ ಇಸ್ ದ ಒನ್. ಆ್ಯಂಡ್ ಲಾಸ್ಟ್ಲಿ ದಿಸ್ ಇಸ್ ದ ಒನ್ ಸೆಪ್ಟೆಂಬರ್. ಆ್ಯಂಡ್ ಅನದರ್ ಒನ್ ನಾರ್ಮಲ್ ನೋಸ್ ಪಿನ್. ಅದೇನಾದ್ರು ಹೆವಿ ಅನಿಸಿದ್ರೆ ನಾರ್ಮಲ್ ಹಾಕೋಣ ಅಂತ. ಯಾ. ಆ್ಯಂಡ್ ಇವಾಗ ಇನ್ನೊಂದು ಏನು ಡಿಸಪಾಯಿಂಟ್ಮೆಂಟ್ ಅಂದರೆ ನನಗೆ ಮಲ್ಲಿಗೆ ಹೂ ಸಿಕ್ಕಿಲ್ಲ. ಸೊ ಎಲ್ಲರೂ ಹೇಳ್ತಿದ್ದಾರೆ ಗಾಂಧಿ ಬಜಾರ್ ಹೋದ್ರೇ ಸಿಗೋದಂತ. ಸೊ ನೋಡೋಣ, ನಾಳೆ ಬೆಳಗ್ಗೆ ಆಫ್ಟರ್ 6 o'clock ಹೋದರೆ ಗಾಂಧಿ ಬಜಾರಲ್ಲಿ ಐ ಕ್ಯಾನ್ ಗೆಟ್ ಮಲ್ಲಿಗೆ ಹೂವು ಅಂತ. ಅದೊಂದು ಹೋಗಿ ತರಬೇಕು. ಓ ಮೈ ಗಾಡ್, ಐ ಆಮ್ ಡೂಯಿಂಗ್ ಸೋ ಮಚ್ ಫಾರ್ ಆಲ್ ದೀಸ್ ಶೂಟ್, ಸೋರ್ಸಿಂಗ್ ಆಲ್ ದೀಸ್. ನನ್ನ ಎನರ್ಜಿ ಫುಲ್ ಹೋಗ್ತಾ ಇದೆ. ನಾಳೆ ನಾನು ಅಗೇನ್ ಫಿಲ್ಮ್ ಮಾಡಬೇಕು, ಅಂದರೆ ಶೂಟ್ ಮಾಡಬೇಕು. ಸೊ ಬೆಳಗ್ಗೆ ಹೋಗಿ ಫ್ಲಾಸ್ ತರಬೇಕು, ಆಲ್ ದ್ಯಾಟ್. ಬಟ್ ಒಂಥರ ಖುಷಿನೂ ಇದೆ ನನಗೆ ಇದೆಲ್ಲ ಮಾಡ್ತಾ ಇರೋದು. ಅದು ನನ್ನ ಸಬ್ಸ್ಕ್ರೈಬರ್ಸ್ಗೆ ಸಮಥಿಂಗ್ ಐ ಆಮ್ ಗಿವಿಂಗ್ ಬ್ಯಾಕ್ ಅನ್ನೋ ಥರ ಒಂದು. ಇನ್ನೊಂದು ನನಗಿದೆಲ್ಲ ಮಾಡೋದಕ್ಕೆ ಇಷ್ಟ, ಬಿಕಾಸ್ ನಾನು ಚೂಸ್ ಮಾಡಿರೋ ಕೆರಿಯರ್ ಇದು. ಆ್ಯಂಡ್ ಐ ವಿಲ್ ಡೂ ಇಟ್ ಬೈ ಲವ್. ಸೊ ಅದಕ್ಕೆ ನನಗೆ ಒಂಥರ ಜಾಸ್ತಿ ಡ್ರೈನ್ ಔಟ್ ಆದಂಗಿರಲ್ಲ, ಬಟ್ ಫಿಸಿಕಲ್ ಎನರ್ಜಿ ಎಲ್ಲ ಹೋಗುತ್ತೆ. ಇವಾಗ ಐ ಶುಡ್ ಪ್ರಿಪೇರ್ ಫುಡ್ ಆ್ಯಂಡ್ ಐ ಥಿಂಕ್ ಐ ಸಿ ಯು ಆಲ್ ಟುಮಾರೋ. ಬೆಳಗ್ಗೆ ಏನಾದ್ರು ನಾವು ಫ್ಲವರ್ ಸೋರ್ಸಿಂಗ್ ಫ್ಲವರ್ಗೆ ಹೋದರೆ ಐ ಸಿ ಯು. 1 hour ಲೇಟರ್ ಫೈನಲಿ ವಿ ಫೌಂಡ್ ಮಲ್ಲಿಗೆ ಹೂ. ಎಷ್ಟು 3.5 ಮಾರಿದೆ ಅಲ್ಲ? 4 ಮಾರಿದೆ. ಐ ಥಿಂಕ್ 3.5 ಮಾರೆ ಸಾಕು. ಬಟ್ ಎಕ್ಸ್ಟ್ರಾ ಇದೆ ಇದರಲ್ಲೇ ಕುಚ್ಚು ಎಲ್ಲ ಮಾಡೋದಕ್ಕೆ. ಲಿಟ್ರಲಿ ದಿಸ್ ಇಸ್ ಸೋ ಎಕ್ಸ್ಪೆನ್ಸಿವ್. ಲಿಟ್ರಲಿ ಲೈಕ್ 1500 ಫಾರ್ ದಿಸ್ ಮಚ್ ಮಲ್ಲಿಗೆ ಹೂವು. ನೋಡೋಣ ನಾಳೆ ಹೆಂಗೆ ಬರುತ್ತೆ ಔಟ್ಕಮ್ ಏನು ಅಂತ. ಯಾ, ಫೈನಲಿ ವಿ ಗಾಟ್ ದ ಫ್ಲವರ್. Hi you guys, good morning. This is the next day and I'm already super duper ready like this. We'll start doing makeup, all that. ನೆನೆನೆ ಎಲ್ಲ ಔಟ್ಫಿಟ್ ಎಲ್ಲ ಡೀಟೇಲ್ಸ್ ತೋರಿಸಿದ್ದೀನಿ. ಎಲ್ಲ ರೆಡಿ ಇದೆ, ಹೂ ಪ್ರತಿ ಒಂದು ರೆಡಿ ಇದೆ. ಸೊ ಇವಾಗ ನನ್ನ ಸಬ್ಸ್ಕ್ರೈಬರು ಮತ್ತು ಹೇರ್ ಆರ್ಟಿಸ್ಟ್ ಬಂದುಬಿಟ್ರೆ ವಿ ಆರ್ ಡನ್ ಆ್ಯಂಡ್ ಐ ಆಮ್ ಆಲ್ರೆಡಿ ಸೂಪರ್ duper pumped and ready. As usual, I am excited. All set and I'm waiting for you guys. And in between, meanwhile ಅಷ್ಟರಲ್ಲಿ ಸ್ವಲ್ಪ ಹಾರ್ಲಿಕ್ಸ್ ಬೂಸ್ಟ್ ಏನಾದ್ರು ಮಾಡ್ಕೊಳ್ಳೋಣ ಅಂತ. Yes, I'm back in the home. Oh my god, it was so tiring today. So but the vision ಅಥವಾ ನನಗೆ ಹೆಂಗೆ ಬೇಕಿತ್ತು ಲುಕ್ಕು, ಇಟ್ ಕೇಮ್ ಔಟ್ ದ ಸೇಮ್ ವೇ. ಏನಕ್ಕೆ ಅಂದರೆ ಅಫ್ಕೋರ್ಸ್ ಟ್ರೆಡಿಷ್ನಲ್ ಲುಕ್ಕು. ಆ್ಯಂಡ್ ಇವತ್ತು ಸ್ವಲ್ಪ ಮೇಕಪ್ ಚೂರು ಹೆವಿ ಮಾಡಿದ್ದೆ ನಾನು, ಬಿಕಾಸ್ ಕ್ಯಾಮ್ರಾಗೆ ಪಿಕ್ ಆಗಬೇಕಂತ, ಆ ಲೈಟ್ಸ್ಗೆ ಎಲ್ಲ ಬೇಕು ಅಂತ. ಆ್ಯಂಡ್ ಹೇರ್ ಸ್ಟೈಲ್ ನೋಡಿರ್ಬೋದು ನೀವು, ಇಟ್ ಕೇಮ್ ಔಟ್ ಸೋ ಗುಡ್. ಸೊ ನಾನು ಹೆಂಗೆ ಅಂದ್ಕೊಂಡಿದ್ದೆ ಹಾಗೆ ಬಂತು ಹೇರ್ ಸ್ಟೈಲ್. ಆ್ಯಂಡ್ ಇಟ್ ವಾಸ್ ಟ್ರೆಂಡಿಂಗ್ ಆ್ಯಂಡ್ ನಾನು ಟ್ರೈ ಮಾಡಬೇಕಂತ ಇತ್ತು. ಆ್ಯಕ್ಚುಲಿ ನಾನು ಟ್ರೆಂಡಿಂಗ್ ಆದಾಗ ನೋಡಿದಾಗ ಅಯ್ಯೋ ಏನು ಎಲ್ಲ ಟ್ರೆಂಡ್ ಆಗುತ್ತೆ ಅಂದ್ಕೊಂಡೆ, ಬಟ್ ಇಟ್ ವಾಸ್ ಲುಕಿಂಗ್ ಗುಡ್, ಚೆನ್ನಾಗಿ ಬಂತು. ಸೊ ಈ ಥರ ಶೂಟ್ಸ್ಗೆಲ್ಲ ಚೆನ್ನಾಗಿರುತ್ತೆ. ಆ್ಯಂಡ್ ರಿಯಲ್ ಆಗಿ ಗೊತ್ತಿಲ್ಲ, ಹೆವಿ ಇರುತ್ತೆ, ಹೆಂಗೆ ಕ್ಯಾರಿ ಮಾಡಿ ಹೆಂಗೆ ಮ್ಯಾನೇಜ್ ಮಾಡೋಕ್ಕಾಗುತ್ತೆ ಅಂದರೆ ರಿಯಲ್ ಕ್ಲೈಂಟ್ಸ್ ಮೇಲೆ ಐ ಡೋಂಟ್ ನೋ. ಬಟ್ ಈ ಥರ ಶೂಟ್ಸ್ಗೆಲ್ಲ ತುಂಬ ಚೆನ್ನಾಗಿ ಅನಿಸ್ತು. ಮಲ್ಲಿಗೆ ಹೂವು ಹೆಂಗಿದ್ರು ನಾವು ವ್ರ್ಯಾಪಪ್ ಮಾಡ್ತೀವಲ್ಲ, ಸೊ ಜಡೆಗೆ, ಅದ್ರ ಬದಲು ಈ ಥರ ಮಾಡಿದ್ರು ತುಂಬ ಅಂದರೆ ಹೂ ಫಿಲ್ಡ್ ಆಗಿ ಅಥವಾ ಒಂದು ವಾಟ್ ಈಸ್ ದಟ್ ಬ್ರೈಡ್ ಲುಕ್ ಥರನೇ ಅನ್ನೋ ಥರ ಇತ್ತು. ಇಟ್ ವಾಸ್ ನೈಸ್. ಎಟ್ ದ ಎಂಡ್ ಶೂಟು ಕೂಡ ಸ್ವಲ್ಪ ಲಾಂಗ್ ಆಯಿತು. ಅಫ್ಕೋರ್ಸ್ ನಾವೆಲ್ಲ ಪ್ರೊಫೆಷ್ನಲ್ ಮಾಡೆಲ್ಸ್ ಅಲ್ಲ, ಸೊ ಸ್ವಲ್ಪ ಜಾಸ್ತಿ ಶಾರ್ಟ್ಸ್ ತೊಗೋಬೇಕಾಗತ್ತೆ, ಅವರು ಸ್ವಲ್ಪ ಟೈಮ್ ಹಿಡಿತು. ಬಟ್ ಇಟ್ ಕೇಮ್ ಔಟ್ ವೆಲ್. ಎಂಡ್ ರಿಸಲ್ಟ್ ಚೆನ್ನಾಗಿರುತ್ತೆ. 2000 years later. Hi you guys, I'm checking to this video I think after 3-4 days. ಸೊ ಇವಾಗ ನಾಡಿದ್ದು ಕ್ರಿಸ್ಮಸ್ಸಾ ಇಲ್ಲ, ಟುಡೇ ಇಸ್ 25. 2 ಡೇಸಲ್ಲಿ ನಾಳೆ ನಾಡಿದ್ದು ಕಳೆದ್ರೆ 25th ಕ್ರಿಸ್ಮಸ್ಸು. ಸೊ ಕ್ರಿಸ್ಮಸ್ ಶೂಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಅಂತ ಹೇಳ್ತಿದ್ನಲ್ಲ. ಸೊ ದಟ್ಸ್ ವೈ ಐ ಆಮ್ ಔಟ್. ಇವಾಗ ಸ್ವಲ್ಪ ರೋಸಸ್, ಇನ್ ಸರ್ಚ್ ಆಫ್ ರೋಸಸ್ ಐ ಆಮ್ ಗೋಯಿಂಗ್.
ಆ್ಯಂಡ್ ಮಿನಿಸಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿದೆ, ವ್ಲಾಗ್ ಮಾಡಲಿಲ್ಲ ನಾನು. ಎನಿ ಹೌ ಸ್ವಲ್ಪ ಎಸೆನ್ಷಿಯಲ್ ಶಾಪಿಂಗ್ ಮಾಡಿದೆ ಅಷ್ಟೇ. ಸೊ ಇವಾಗ ರೋಸಸ್ ಹುಡ್ಕೊಂಡು ಹೋಗೋಣ. ರೋಸಸ್ ಸ್ವಲ್ಪ ಇನ್ ಸರ್ಚ್ ಆಫ್ ರೋಸಸ್ ಅಂದರೆ ನಾಳೆಗೆ ಸಿಗುತ್ತಾ ಏನೋ ಅದು. ಅದಾದಮೇಲೆ ವಿಲ್ ಗೋ ಟು ಸಮತ್ವ. ಐ ವಿಲ್ ಶೋ ಯು ಆಲ್ ದ ಔಟ್ಫಿಟ್ ಸ್ಟಿಲ್ ಇನ್ ಪ್ರೊಸೆಸ್ಸಲ್ಲಿದೆ. ಸೊ ಹೋಗಿ ನೋಡೋಣ ಎಷ್ಟಕ್ಕೆ ಬಂದಿದೆ ಏನು ಆಲ್ ದ್ಯಾಟ್. ಸೊ ಮೇರೆ ಕೋ ಬೊಕೆ ಜೈಸಾ ನೈ ಕರೋ ಮತ್ ಕರೋ, ಬಸ್ ಐಸಾ ಪ್ಲೇನ್ ರೋಸಸ್. ಎಸ್ ವಿ ಆರ್ ಸಾರ್ಟೆಡ್ ವಿತ್ ದ ರೋಸಸ್, ಬಟ್ ವೈಟ್ ರೋಸಸ್ ಏನೋ ಸಿಗಲ್ಲ. ನಾವು ರೆಡ್ ಔಟ್ಫಿಟ್ಗೆ ವೈಟ್ ರೋಸಸ್ ಅಂದ್ಕೊಂಡಿದ್ವಿ, ಬಟ್ ನಾನು ನೋಡಿರೋದು ಅಷ್ಟು ಇಂಟರ್ನೆಟ್ಟಲ್ಲಿ. ಸೊ ಏನಾದ್ರು ವೈಟ್ ಗೌನ್ ಹಾಕಿದರೆ ಬ್ರೈಡು ಅಂದರೆ ಕ್ರಿಶ್ಚಿಯನ್ ಬ್ರೈಡ್ ಆ ಥರ, ಶಿಲ್ ಕ್ಯಾರಿ ವೈಟ್ ರೋಸಸ್ ಓನ್ಲಿ. ಸೊ ಐ ಥಿಂಕ್ ಮೇ ಬಿ ರೆಡ್ಡೇ ವರ್ಕ್ ಆಗುತ್ತೆ ಅನಿಸುತ್ತೆ. ನೋಡೋಣ ಈಗ ಅಲ್ಲಿ ಡಿಸ್ಕಸ್ ಇನ್ ಸಮತ್ವ. Back in the home and tomorrow shoot dress outfit is here. It had came out. ನಾವು ಹೆಂಗೆ ವಿಷನ್ ಮಾಡಿದ್ವಿ ಅದೇ ಥರ, ಆ್ಯಂಡ್ ಆ್ಯಸ್ ಸಿಂಪಲ್ ಆ್ಯಸ್ ದಟ್. ವಿ ಡೋಂಟ್ ವಾಂಟ್ ಮೇಡ್ ಲೈಕ್ ಅ ಕ್ರಿಶ್ಚಿಯನ್ ಬ್ರೈಡ್ ಅಂದರೆ ಅವ್ರದ್ದು ನೆಟ್ಟೆಡ್ ಅಥವಾ ವೈಟ್ ಆ ಥರ ಇರುತ್ತೆ. ಆ ಥರನೂ ಇರಬಾರ್ದು. ಸಮಥಿಂಗ್ ಫಾರ್ ಲೈಕ್ ಕ್ರಿಸ್ಮಸ್ ಶೂಟ್ ಥರ ಏನಾದ್ರು ಮಾಡೋಕ್ಕೆ ಕ್ವಿಕ್ಕಾಗಿ ಅಂತ ಅಂದ್ಕೊಂಡ್ವಿ, ಲೈಕ್ ಇನ್ ಅ ಮಾಡ್ರನ್ ಬೇಸ್ ಆ ಥರ. ಆ್ಯಂಡ್ ದಿಸ್ ಈಸ್ ಹೌ ಇಟ್ ಈಸ್. ಹಿಂದೆ ನೋಡಿ ಈ ಥರ ಫ್ಲೋ ಇದೆ, ಆ್ಯಂಡ್ ಫ್ರಂಟ್ ಈ ಥರ ಇದೆ, ಆ್ಯಂಡ್ ಇನ್ನೂ ಫುಲ್ ಲಾಂಗ್ ಹಿಂದೆ ಕೇಪ್ ಥರ ಬರುತ್ತೆ, ಆ್ಯಂಡ್ ಕೈಗೆ ಗ್ಲೌಸ್ ಬರುತ್ತೆ ಇನ್ ಅ ಸಿಂಪಲ್ ವೇ. ಆ್ಯಂಡ್ ನೆಕ್ಗೆ ನಾವು ಪ್ಲ್ಯಾನ್ ಮಾಡಿರೋದು ಪರ್ಲ್ಸ್ ಥರ ಆಲ್ ದ್ಯಾಟ್. ಯಾ, ಎವ್ರಿಥಿಂಗ್ ವಿಲ್ ಕಮ್ ಟುಗೆದರ್ ಟುಮಾರೋ ಅನ್ಕೋತಾ ಇದ್ದೀನಿ. ಐ ಆಮ್ ಲುಕಿಂಗ್ ಫಾರ್. Hi you guys, good morning. I'm super duper fresh and ready like this. Early morning ಎದ್ದು ಈಗ ಇನ್ನೂ 8:45, 9ಗೆಲ್ಲ ಶೂಟ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀವಿ. ಐ ಆಮ್ ಆನ್ ಟೈಮ್. ನನ್ನ ಹೇರ್ ಆರ್ಟಿಸ್ಟು ಶೀ ಈಸ್ ಆನ್ ದ ವೇ. ಮಾಡೆಲ್ ಅಂದರೆ ನೀವುಗಳು ನೋಡೋಣ ಎಷ್ಟೊತ್ತಿಗೆ ಇವಾಗ ಅವ್ರು ರೀಚ್ ಆಗ್ತಾರೆ. ದಿಸ್ ಈಸ್ ಹೌ ಐ ಆಮ್ ರೆಡಿ ಲೈಕ್ ದಿಸ್, ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಆಲ್ರೆಡಿ ನೋಡಿರ್ತೀರ ಶಾಪಿಂಗ್ ಚಾಲೆಂಜ್ ಮಾಡೋದ್ನಲ್ಲ ಅಜಾಟ್, ಅದ್ರದ್ದು ವೇರ್. ದಿಸ್ ಇಸ್ ಹೌ ಇಟ್ಸ್ ಲುಕಿಂಗ್. ಇಟ್ ಇಸ್ ಸೋ ಕಂಫರ್ಟಬಲ್, ಸೋ ಸಾಫ್ಟ್, ನೈಸ್. ಆ್ಯಕ್ಚುಲಿ ಒಂದು ಸ್ವಲ್ಪ ಫಿಟ್ಟೆಡ್ ಇಲ್ಲ ಸ್ಟ್ರೈಟ್ ಕಟ್ ಇದ್ದಿದ್ರೆ ಇಟ್ ಫೀಲ್ಸ್ ಲೈಕ್ ಅ ನೈಟಿ ಅಂತ ಹೇಳ್ಬೋದು, ಬಟ್ ಇಟ್ಸ್ ನೈಸ್, ತುಂಬ ಕಂಫರ್ಟಬಲ್ ಆಗಿ ಲೈಕ್ ದಿಸ್. ಸ್ವಲ್ಪ ಗ್ಲಾಮಪ್ ಆಗೋಣ ಅಂತ ಐ ಗಾಟ್ ರೆಡಿ, ಆ್ಯಂಡ್ ಐ ಹ್ಯಾವ್ ಪ್ರಿಪೇರ್ಡ್ ಬಾತ್. ಸೊ ಬಾತ್ ಇನ್ನೂ ನಾನು ಓಪನ್ ಮಾಡಿಲ್ಲ, ಜಸ್ಟ್ ಕುಕ್ಕರಲ್ಲಿ ಕೂಗ್ಸಿದ್ದೀನಿ. ಯಾ, ಎವ್ರಿಥಿಂಗ್ ಇಸ್ ಡನ್. ಬೆಳಗ್ಗೆ ಮಾರ್ನಿಂಗ್ 7 o'clock ಎದ್ದು ಎಲ್ಲ ರೆಡಿ ಮಾಡಿಬಿಟ್ಟಿದ್ದೀನಿ. ಔಟ್ಸೈಡ್ ಬ್ರೇಕ್ಫಾಸ್ಟ್ ಐ ಡೋಂಟ್ ಲೈಕ್. ಅದೇ ಬೇಕಾದ್ರೆ ವೀಕ್ಲಿ ಒನ್ಸು ಏನಾದ್ರು ಕಾಲು ಸೂಪ್ ದೋಸೆ ಅದಾದರೆ ಫೈನ್. ವೆಜ್ ಬ್ರೇಕ್ಫಾಸ್ಟ್ ಆಗೋದೇ ಇಲ್ಲ, ದೋಸೆ ಆಗಿರ್ಬೋದು, ಇಡ್ಲಿ ಆಗಿರ್ಬೋದು, ವಾಟ್ ಎವರ್. ಸೊ ಬಾತ್ ವಾವ್ ಸಕ್ಕತ್ತಾಗಿ ಆಗಿದೆ. ಲೆಟ್ ಮಿ ಸಿ, ದಿಸ್ ಈಸ್ ಹೌ ಇಟ್ ಈಸ್. ಬಟಾಣಿ ಹಾಕ್ಬಿಟ್ಟು ಗ್ರೀನ್ ಕಲರೇ ಬೇಕು ಅಂತ ಮಾಡ್ಕೊಂಡಿದ್ದೆ. ನಾನು ಪ್ರೀತಮ್ ಬ್ರೇಕ್ಫಾಸ್ಟ್ ತಿನ್ಬಿಟ್ರೆ ಐ ಆಮ್ ರೆಡಿ, ಐ ಆಮ್ ಡನ್. ಒನ್ಸ್ ಎವ್ರಿ ಒನ್ ಆರ್ ಹಿಯರ್ ವಿಲ್ ಸ್ಟಾರ್ಟ್ ದ ಶೂಟ್. ಯಸ್, ಐ ಆಮ್ ಬ್ಯಾಕ್ ಇನ್ ದ ಹೋಮ್. ಬಂದು ಸುಮಾರು ಹೊತ್ತೇ ಆಯಿತು. ಮೈ ಗಾಡ್, ಶೂಟ್ ಇದ್ದಾಗ ಮೈ ಎನರ್ಜಿ ವಿಲ್ ಬಿ ಲೈಕ್ ಡ್ರೈನ್ಡ್ ಔಟ್. ಲಿಟ್ರಲಿ ಬೆಳಗ್ಗೆ ಮಾರ್ನಿಂಗ್ 9ಇಂದ ನಾವು ಮನೆಗೆ ಬಂದಾಗ ಇಟ್ ವಾಸ್ 5:36. ಸೊ ಅಲ್ಲಿ ಎಷ್ಟು ಅವರ್ಸ್ ನಿಂತ್ಕೊಂಡಿದ್ದೀವಿ, ಮಾಡಿದ್ದೀವಿ. ಓ ಮೈ ಗಾಡ್. ಆ್ಯಂಡ್ ಬರೋರ್ಗೂ ಅಷ್ಟೇ, ಅವರು ಕೂಡ ಮೇಕಪ್ ಕುತ್ಕೋಬೇಕು, ಪೋಸ್ ಮಾಡಬೇಕು, ಎಲ್ಲರೂ ಡ್ರೈನ್ ಔಟ್ ಆಗಿರ್ತೀವಿ. ಶೂಟ್ ಕೇಮ್ ಔಟ್ ಸೋ ಗುಡ್. ಲೈಕ್ ಮೈ ವಿಷನ್ ಇನ್ ಟು ರಿಯಾಲಿಟಿ ಅಂತ ಏನು ಹೇಳ್ತಾರಲ್ಲ, ಆ ಥರ ನನ್ನ ವಿಷನ್ ಹೆಂಗಿತ್ತು ಸೊ ಅದೇ ಥರ ಟರ್ನ್ ಔಟ್ ಆಯಿತು. ದ ಪರ್ಲ್ಸ್ ಆಗಿರ್ಬೋದು, ದ ಔಟ್ಫಿಟ್ ಆಗಿರ್ಬೋದು, ಆಲ್ ದಟ್ ವಿ ವಾಂಟ್ ಟು ಡೂ ಇನ್ ಅ ಕಾನ್ಸೆಪ್ಟ್ ಆಫ್ ಕ್ರಿಸ್ಮಸ್, ಬಟ್
ಅಟ್ ದ ಸೇಮ್ ಕ್ರಿಶ್ಚಿಯನ್ ಬ್ರೈಡ್ ಥರನೂ ಇರಬೇಕು, ನಾಟ್ ಫುಲ್ಲಿ ಬ್ರೈಡಲ್ ವೇರ್ ಥರ ವೈಟ್ ಗೌನ್ ಅಥವಾ ಫುಲ್ಲಿ ವರ್ಕ್ಡ್ ಗೌನ್ ಥರನೂ ಬೇಡ, ಸಮಥಿಂಗ್ ರಿಲೇಟೆಡ್ ಟು ದಟ್ ಇನ್ ಆರ್ ಕ್ರಿಯೇಟಿವಿಟಿ. ಸೊ ಆ ಥರ ಮಾಡಿರೋದು. ಆ್ಯಂಡ್ ಸಮತ್ವನೂ ಅಷ್ಟೇ, ಒನ್ ಡೇಲಿ ದೇ ಹ್ಯಾವ್ ಡನ್ ವಿತ್ ದ ಔಟ್ಫಿಟ್. ಆ್ಯಂಡ್ ಜ್ಯುವೆಲರಿ ಕಾನ್ಸೆಪ್ಟು ಅಷ್ಟೇ ನನಗೆ ಈ ಥರನೇ ಬೇಕು ಅಂದಿದೆ. ಪಾಪ ಅವರೇ ಎಲ್ಲ ಜುವೆಲ್ಸ್ ಎಲ್ಲ ಸೆಟ್ ಮಾಡಿದ್ರು. ಇಟ್ ಕೇಮ್ ಔಟ್ ಸೋ ವೆಲ್. ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ಎಲ್ಲರಿಗೂ ಇಷ್ಟ ಆಯಿತು. ದ ಔಟ್ಕಮ್ ವಾಸ್ ಸೋ ಗುಡ್. ಆ್ಯಂಡ್ ಐ ಥಿಂಕ್ ಐಮ್ ಗೋನಾ ಎಂಡ್ ದಿಸ್ ವಿಡಿಯೋ ಹಿಯರ್ ಇಟ್ ಸೆಲ್ಫ್. ಇನ್ನೂ ಶೂಟ್ಸ್ ಮಾಡೋದಿದೆ, ಇನ್ನೂ ಕೆಲವೊಂದು ವಿಂಟೇಜ್ ಪ್ಲ್ಯಾನ್ ಇದೆ. ಹಾಫ್ ಸಾರಿ ಆಗಿರ್ಬೋದು, ಸಾರಿದಾಗಿರ್ಬೋದು, ಮತ್ತು ಇನ್ನೊಂದು ಅನಾರ್ಕಲಿ ಥರ ಒಂದು ಫ್ಲೋಯಿ ಔಟ್ಫಿಟ್ ಆಗಿರ್ಬೋದು, ಆ ಥರ ತುಂಬ ಪ್ಲ್ಯಾನ್ಸ್ ಇದೆ. ನೆಕ್ಸ್ಟು ಕೂಡ ಒಂದು 2-3 ಶೂಟ್ ಮಾಡೋಣ ಅಂತ. ಬಟ್ ಈಗ ಸದ್ಯಕ್ಕೆ ಸ್ವಲ್ಪ ಬ್ರೇಕ್ ತೊಗೊಳ್ಳೋಣ ಅಂದ್ಕೊಂಡ್ವಿ, ಬಿಕಾಸ್ ಬ್ಯಾಕ್ ಟು ಬ್ಯಾಕ್ 4 ಶೂಟ್ ಮಾಡಿದ್ವಿ. ಸೊ ಒಂದು 15 ಡೇಸ್ ಆದರೂ ಒಂದು ಬ್ರೇಕ್ ತೊಗೊಂಡು ಮತ್ತೆ ಯಾವ್ದಾದ್ರು ಒಂದು 2-3 ಶೂಟ್ ಮಾಡೋಣ ಅಂತ ಅನ್ಕೋತಾ ಇದ್ದೀವಿ. ಅದಕ್ಕೆ ಐ ಥಾಟ್ ಐ ವಿಲ್ ಎಂಡ್ ದಿಸ್ ವಿಡಿಯೋ ಹಿಯರ್ ಇಟ್ ಸೆಲ್ಫ್. ತುಂಬ ಲಾಂಗ್ ಆಗಿ ಕೂಡ ಬೇಡ ವ್ಲಾಗ್ ವಿಡಿಯೋ ಅಂತ. ಐ ಹೋಪ್ ನೀವೆಲ್ಲರೂ ಎಂಜಾಯ್ ಮಾಡಿದ್ರಿ. ಈ ಲುಕ್ಸ್ ಎಲ್ಲ ನಾವು ಕ್ರಿಯೇಟ್ ಮಾಡಿರೋದು, ಅದು ನಿಮ್ಗಳ ಜೊತೆ ಶೂಟ್ ಮಾಡಿದ್ದೆಲ್ಲರೂ ನನ್ನ ಸಬ್ಸ್ಕ್ರೈಬರ್ಸ್. ಸೊ ಇವ್ರಗಳ ಜೊತೆ ನಾನು ಮಾಡಿರೋ ಲುಕ್ಸ್ ಎಲ್ಲ ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಫ್ ಸೊ ಪ್ಲೀಸ್ ಗಿವ್ ಅ ಬಿಗ್ ಥಮ್ಸ್ ಅಪ್, ಲೈಕ್ ದ ವಿಡಿಯೋ, ಶೇರ್ ದ ವಿಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಅಂಟಿಲ್ ವಿ ಮೀಟ್ ನೆಕ್ಸ್ಟ್ ಟೈಮ್, ಲವ್ ಯು ಗೈಸ್, ಮಿಸ್ ಯು, ಟೇಕ್ ಕೇರ್, ಬೈ.